ಈ ಪುರುಷಾರ್ಥ ಸಿದ್ಧಿಯೋಪಾಯ ಗ್ರಂಥದ ಮೇಲೆ ಪಂಡಿತ್ ಒಡರಮಲ್ಲರ ಭಾಷಾ ಟೀಕೆಯನ್ನು ಬರೀತಾ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತರಾಮ್ ಕಾಸ್ರಿವಾಲ್ ಅನ್ನುವಂಥ ಇನ್ನೋರ್ವ ಶ್ರಾವ್ಯ ಮಹಾಪುರುಷ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಧನ್ಯವಾದಕ್ಕೆ ಪಾತ್ರ ಇದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರದ ಯಾವುದು 159 ನಡೆದಿದೆ. ಉಪವಾಸದಲ್ಲಿ ವಿಶೇಷವಾಗಿ ಅಹಿಂಸೆಯ ಪುಷ್ಟಿಯಾಗುತ್ತದೆ ಎಂದು ಈಗ ಹೇಳುತ್ತಾರೆ. ಭೋಗೋಪಭೋಗ ಹೇತೋ ಸ್ಥಾವರ ಹಿಂಸಾ ಭವೇತ್ ಕಿಲಾಮೀಶಾನ್ ಭೋಗೋಪಭೋಗ ವಿರಹಾತ್ ಭವತಿ ನರೇಶೋಪಿ ಹಿಂಸಾಯಾಮ್. ನಿಶ್ಚಯದಿಂದ ಈ ದೇಶವ್ರತಿ ಶ್ರಾವಕನಿಗೆ ಭೋಗ ಉಪಭೋಗದ ಹೇತುವಿನಿಂದ ಸ್ಥಾವರ ಎಂದರೆ ಏಕೇಂದ್ರಿಯ ಜೀವಗಳ ಹಿಂಸೆಯೂ ಆಗುತ್ತದೆ. ಆದರೆ ಭೋಗ ಉಪಭೋಗದ ತ್ಯಾಗದಿಂದ ಹಿಂಸೆಯು ಲೇಷ ಮಾತ್ರವೂ ಆಗುವುದಿಲ್ಲ. ನಿಶ್ಚಯದಿಂದನ ಆಗ್ತಿದೆ ಅಂಥೇಳಿ ಹೇಳಿದರು. ಯಾರಿಗೆ? ದೇಶವ್ರತಿ ಶ್ರಾವಕನಿಗೆ. ಮತ್ತು ಮಿಥ್ಯಾದೃಷ್ಟಿಗೆ ಆಗ್ತಿದೆ ಏನಿಲ್ಲ. ಎಲ್ಲಿ ಅಹಿಂಸೆಯ ಅಂಶವುದೇ ಇಲ್ಲ ಅಲ್ಲಿ ಹಿಂಸೆ ಆಗ್ತಿದೆ ಅಂಥೇಳಿ ಹೇಳುವ ಮಾತೇ ಬರುವುದಿಲ್ಲ. ಅದಕ್ಕೆ ಧರ್ಮ ಚರಣಾನುಯೋಗಕ್ಕೆ ಸಂಬಂಧಿಸಿದ ಹಾಗೆ ಶ್ರಾವಕನಿಂದ ಅರ್ಥಾತ್ ಪಂಚಮ ಗುಣಸ್ಥಾನಾವರ್ತಿಯಿಂದನ ಆರಂಭ ಆಗ್ತಿದೆ. ಮೋಕ್ಷ ಮಾರ್ಗದ ಮುಖ್ಯತೆಯನ್ನು ನೋಡಿದರೆ ಸಮ್ಯಕ್ ದರ್ಶನಕ್ಕೆ ಪ್ರಾಧಾನ್ಯತೆ ನೀಡಿದರೆ ಚತುರ್ಥ ಗುಣಸ್ಥಾನದಿಂದನ ಮೋಕ್ಷ ಮಾರ್ಗ ಆರಂಭ ಆಗ್ತಿದೆ. ಮತ್ತು ಎಲ್ಲಿ ಕೇವಲ ಮೋಕ್ಷ ಹಾಗೂ ಮೋಕ್ಷ ಮಾರ್ಗದ ಉಪದೇಶ ಇದೆಯೋ ಅಂಥ ಜಿನಾಗಮ ಕೇವಲ 4ನೇ ಗುಣಸ್ಥಾನದಿಂದ ಮೇಲ್ಪಟ್ಟಿರುವಂಥವರಿಗೆ ಇದೆ. ಮಾತು ಕಠಿಣ ಇದ್ರೂ ಕಠೋರ ಇದ್ರೂ ಸತ್ಯ ಇದೆ. ಸತ್ಯದ ಸ್ವೀಕಾರ ಧೈರ್ಯಪೂರ್ವಕವಾಗಿ ಮಾಡಬೇಕಾಗ್ತಿದೆ. ನೋಡ್ರಿ, ಅಜ್ಞಾನದೊಳಗೆ ಬೇಕಾದಂಥ ಕ್ರಿಯಾ ವಿಶೇಷಗಳಾಗ್ತವೆ ಧರ್ಮಕ್ಕೆ ಸಂಬಂಧಿಸಿದ್ದು. ಆದರೆ ಧರ್ಮ ಸಮ್ಯಕ್ ದರ್ಶನ ಇಲ್ಲದ ಅಂಶ ಮಾತ್ರ ಕೂಡ ಆಗುವುದಿಲ್ಲ. ಎಲ್ಲಿ ಧರ್ಮ ಇಲ್ಲ ಅಲ್ಲಿ ಜೀವನಿಗೆ ಸುಖ ಶಾಂತಿ ಸಂಭವ ಇಲ್ಲ. ಅದ್ಭುತ ಮಾತು ಇದೆ. ಜೈನಾಚಾರ್ಯರದ ಸರ್ವಜ್ಞ ಭಗವಂತರದ ಲೋಕವೇ ಬೇರೆ ಇದೆ. ಅವರ ಮಾತನಾಡುವ ವಿಷಯಗಳೇ ಬೇರೆ ಇದ್ದಾವೆ. ಆ ಲೋಕದಿಂದ ಹೊರಗಿರುವಂಥ ನಮಗ ಅವರ ರೀತಿ ನೀತಿ ಮಾತು ವ್ಯವಹಾರ ಯಾವುದೂ ತಿಳಿದು ಬರೋ ಸಾಧ್ಯ ಇಲ್ಲ. ಏನು ಹೇಳ್ತಾ ಇದ್ದಾರೆ? ದೇಶವ್ರತಿ ಶ್ರಾವಕನಿಗೆ ಭೋಗ ಉಪಭೋಗದ ಹೇತುವಿನಿಂದ ಭಾವ ಇದೆ. ಹೇತು ಉದ್ದೇಶ ಯಾವುದರ ಸಲುವಾಗಿ ಧನ ಸಂಪಾದನೆ ಮಾಡ್ತಾನೆ? ಉದ್ದೇಶ ಭೋಗ ಉಪಭೋಗ. ಭೋಗ ಉಪಭೋಗದ ಉದ್ದೇಶ ಹೇತುವಿನಿಂದ ಏನಾಗ್ತಿದೆ? ನಿಶ್ಚಿತವಾಗಿ ಹಿಂಸೆ ಆಗ್ತಿದೆ. ಆಗುವುದಿಲ್ಲ ಅನ್ನೋ ಮಾತನೇ ಇಲ್ಲ. ಮತ್ತು ಸಮ್ಯಕ್ ದರ್ಶನ ಆದ ನಂತರ ಜೀವನಿಗೆ ಬಂಧನ ಆಗುವುದಿಲ್ಲ ಅನ್ನೋ ಮಾತನ್ನು ಇದೆ ಅಲ್ಲ. ಎಲ್ಲಿ ಆತ್ಮನ ಅನುಭೂತಿ ಆಯಿತು
ಅಲ್ಲಿ ಜೀವನಿಗೆ ಬಂದದ್ದು ನಿರೋಧನ ಆಯಿತು ಅನ್ನುವುದನ್ನು ಇದೇ ಅಮೃತ ಚಂದ್ರಾಚಾರ್ಯ ದೇವ ಸಮಯಸಾರದ ವ್ಯಾಖ್ಯೆಯೊಳಗೆ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಒಂದಕ್ಕೆ ಒಂದ ಸಾಮ್ಯ ಕಾಣ್ತಾ ಇಲ್ಲ. ಅರೆ ಆ ಸಮಯಸಾರದ ವ್ಯಾಖ್ಯೆ ಏನಿದೆ ಅದ ದೃಷ್ಟಿಯ ಪ್ರಾಧಾನ್ಯತೆಯಿಂದ ಇದೆ. ಎಲ್ಲಿ ಜೀವದ ದೃಷ್ಟಿಯೊಳಗಿನ ವಿಪರೀತತೆ ಬಿಟ್ಟು ಹೋಯಿತು, ಜೀವದ ದೃಷ್ಟಿಯೊಳಗ ಸ್ವ ಮತ್ತು ಪರಗಳದ್ದ, ಸ್ವಭಾವ ಮತ್ತು ಪರಭಾವಗಳದ್ದ ಪ್ರತ್ಯಕ್ಷ ಭಿನ್ನತೆ ಸ್ಪಷ್ಟ ರೂಪದಿಂದ ಕಂಡು ಬಂತು. ಆ ಜೀವ ಪರಭಾವ ಮತ್ತು ಪರದ್ರವ್ಯದೊಳಗ ಇದ್ದ ಹಾಗೆ ಪರಭಾವ ರೂಪದಿಂದ ಪ್ರವರ್ತನೆ ಮಾಡ್ತಾ ಇದ್ದ ಹಾಗೆ ಕಂಡು ಬಂದ್ರೂ ಕೂಡ ಅವನ ಆ ದೃಷ್ಟಿ ವಿಶೇಷದಿಂದ ಅವನಿಗೆ ಕರ್ಮಗಳ ಬಂಧ ಆಗುವುದಿಲ್ಲ. ಈ ಮಾತ ದೃಷ್ಟಿಯ ಅಪೇಕ್ಷಾದಿಂದ ಪರಿಪೂರ್ಣತಃ ಸತ್ಯ ಇದ್ರೂ ಕೂಡ ಆ ದೃಷ್ಟಿಯ ನಿರ್ಮಲತೆಯ ಬಲದಿಂದ ಮೋಕ್ಷದ ಮಾರ್ಗದೊಳಗ, ಬಿಡುಗಡೆಯ ಮಾರ್ಗದೊಳಗ, ಅರೆ ಬಂಧನ ಇಲ್ಲ ಅಂತಂದ್ರೆ ಬಿಡುಗಡೆಯ ಮಾರ್ಗ ಎಂಥದ್ದು? ಬಂಧ ಇಲ್ಲ ಅನ್ನೋದು ಒಂದು ಅಪೇಕ್ಷಾದಿಂದ 100% ಸತ್ಯ. ಬಿಡುಗಡೆಯ ಮಾರ್ಗದೊಳಗೆ ಅವನು ಸಾಗಲಿಕ್ಕೆ ಬೇಕು, ಇದು 100% ಸತ್ಯ. ಬಂಧ ಯಾವುದರದ್ದು ಇಲ್ಲ. ಅದೇ ದ್ರವ್ಯಾಣ ಯೋಗದೊಳಗ ಅನಂತಾನುಬಂಧಿ ಸಂಸಾರ ವಿಪರೀತ ಮನ್ನಣೆಯ ಆಧಾರದಿಂದ ಯಾವುದಾಗ್ತಿದೆಯೋ ಆ ಬಂಧಕ್ಕನ ಬಂಧ ಅಂತಾರೆ. ಆದ್ರೆ ಪ್ರತ್ಯಾಖ್ಯಾನ ಸಂಜ್ವಲನ 9 ಲೋಕಶಾಯ ಮೊದಲಾದವುಗಳಿಗೆ ಸಂಬಂಧಿಸಿದ ಹಾಗೆ ಯಾವ ಅಶುದ್ಧಿ ವರ್ತಿಸ್ತಾ ಇದೆ ಅದರಿಂದಂತೂ ಬಂಧದ ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಯಾವಾಗ ಕ್ರಮದಿಂದ ಬಿಟ್ಟು ಕೊಡ್ತಾನೋ, ಮಾರ್ಗದೊಳಗಿರುವಂಥ ಬಾಧೆಗಳನ್ನು ದೂರ ಸರಿಸ್ತಾನೋ, ಆವಾಗನ ಅವ ಮುಕ್ತ ಆಗೋ ಸಾಧ್ಯ ಇದೆ. ಅರೆ ಮೋಕ್ಷದ ಮಾರ್ಗವನ್ನು ನೋಡ್ರಿ, ಈಗೆಲ್ಲ ಇದೆ ಅಲ್ಲ, ನಮಗೆ ಎಲ್ಲಿ ತಲುಪೋದಿದೆ ಅದ ಲೊಕೇಶನ್ ಏನು ಇರ್ತಿದೆ ಅಲ್ಲ, ಹಾಗಾದ್ರೆ ಅದು ಗೊತ್ತಾದ ನಂತರ ಇಷ್ಟು ಕಿಲೋಮೀಟರ್ ಇದೆ ಅಂಥೇಳಿ ಗೊತ್ತಾದ ನಂತರ ಒಂದು ಪ್ರಕಾರದ ನಿಶ್ಚಿಂತತೆ ಆಯ್ತೇನಿಲ್ರಿ. ಆದ್ರೆ ಆ ನಿಶ್ಚಿಂತತೆಯಿಂದ ಅದ ಸ್ಥಾನಕ್ಕೆ ಅಂತ ಅವು ಹೋಗಿ ತಲುಪೋದಿಲ್ಲ. ಏನು ಮಾಡಬೇಕಾಗೋದು? ಅಷ್ಟು ರಸ್ತೆಯನ್ನು ಗಮಿಸಬೇಕಾಗೋದು, ನಿರ್ಗಮ ಮಾಡಬೇಕಾಗೋದು. ಅದೇ ಪ್ರಕಾರ ದ್ರವ್ಯಾನುಯೋಗ ದೃಷ್ಟಿ ಪ್ರಧಾನದೊಳಗ ಸಮಯಸಾರದೊಳಗ ಹೇಳಿದ್ರು, ಒಂದು ಸಲ ಜೀವನಿಗೆ ದೃಷ್ಟಿಯ ನಿರ್ಮಲತೆ ಆಯಿತು ಅಂತಂದ್ರೆ, ಅರೆ ಪರದ ಜೊತೆಗಿನ ಏಕತ್ವ ಬುದ್ಧಿ ವಿಪರೀತ ಮನ್ನಣೆ ಬಿಟ್ಟು ಹೋಯಿತು ಅಂತಂದ್ರೆ ದುಃಖ ಯಾವುದರದಪ್ಪ, ಬಂಧ ಯಾವುದರದ ಅಂಥೇಳಿ ಹೇಳಿದರು. ಅದು ಕೇವಲ ಯಾವನೋ ಜೀವದ ಸಮಾಧಾನದ ಸಲುವಾಗಿ ಹೇಳಲಿಲ್ಲ, ಆದ್ರೆ ಅದು ವಾಸ್ತವಿಕತೆ ಹೌದು. ಅದರ ದೃಷ್ಟಿಯ ನಿರ್ಮಲತೆ ಪ್ರಾಪ್ತಾದ ನಂತರ ಕೂಡ ಮಾರ್ಗದ ಬಾಧೆ ಯಾವ ಪ್ರತ್ಯಾಖ್ಯಾನಾವರಣ ಸಂಜೋಲನಕ್ಕೆ ಸಂಬಂಧಿಸಿದ ಕಷಾಯ ಭಾವನೆ, ಸತ್ತಾದೊಳಗಿರುವಂತಹ ಕರ್ಮ ಅಲ್ಲ, ಕಷಾಯ ಭಾವ, ತನ್ನ ಅಶುದ್ಧಿ ಅವುಗಳನ್ನು ದಾಂಟಕಬೇಕು, ಸರಿಪಡಿಸಬೇಕು, ಅವುಗಳನ್ನು ದೂರ ಸರಿಸಬೇಕು. ಆವಾಗನೇ ಇವು ಮುಂದೆ ಹೋಗೋ ಸಾಧ್ಯ ಇದೆಯಲ್ಲ.
ಮಾರ್ಗದೊಳಗೆ ಕಾಲಿಗೆ ಇರುವಂಥ ಬಂಧನವನ್ನು, ಬೇಡಿಯನ್ನು, ತೊಡಕನ್ನು ಬಿಡಿಸದ ವಿನಃ ಮುಂದೆ ಹೋಗೋ ಸಾಧ್ಯ. ಆ ತೊಡಕನ್ನು ಬಿಡಿಸುವ ವಿಧಿ ಅವನಿಗೆ ಗೊತ್ತಾಗ್ತಿದೆ, ಮಿಥ್ಯಾದೃಷ್ಟಿಗೆ ಗೊತ್ತಾಗ್ತಿದೆ. ಹಾಗಾದ್ರೆ ಆ ತೊಡಕ ಅವನಿಗೆ ಕಾಣಿಸ್ತಾ ಬಂದ ಮೇಲೆ ಅವನ ಮಾತು ಹೇಳಿದಾರ್ರಿ. ನಮಗಂತೂ ತೊಡಕ ಕಾಣಿಸೋದಿಲ್ಲ, ಅವು ಅನುಕೂಲ ಅನ್ನಿಸ್ತವೆ. ಬೇಡಿಯೆಲ್ಲ ಆಭರಣ ರೂಪದಿಂದ ಕಾಣಿಸ್ತಾ ಇದಾವೆ ನಮಗ. ಬೇಡಿ ಏನದವು, ಬಂಧನಕಾರಕ ಏನದವು, ಅವೆಲ್ಲ ನಮ್ಮ ಶೋಭೆಯ ಕಾರಣ ಅಂತ ಹೇಳಿ ತಿಳ್ಕೊಂಡಿದ್ದೀವ್ರಿ ನಾವು. ಮನುಷ್ಯ ಜೀವನದ ಶೋಭೆ ಏನಿದೆ ರೀ, ಏನಿದೆ? ಸಾಕ್ಷಾತ್ ಮೋಕ್ಷ ಪ್ರಾಪ್ತಿಯ ಆಂತರ್ಯದ ಉದ್ಯಮ ರೀ. ಮನುಷ್ಯ ಜೀವನದ ಶೋಭೆ ವ್ರತ, ಉಪವಾಸ, ಜಪ, ತಪ ಇವು ನಿಜವಾಗಿ ಅಲ್ಲ. ಆದ್ರೆ ಅವು ಕೂಡ ಯಾರಲ್ಲೇ ಇಲ್ಲ ಅವರನ್ನು ಮನುಷ್ಯ ಅಂಥೇಳಿ ಹಾಗೆ ಹೇಳೋದು ಅಂಥೇಳಿ ಜೈನಾಚಾರ್ಯರ ಪದ್ಧತಿ ಇದೆ. ಇಲ್ಲೇನು ಹೇಳಿದರು? ನಿಶ್ಚಯದಿಂದ ಅವನಿಗೆ ಹಿಂಸೆ ಆಗ್ತಿದೆ. ಯಾವುದರಿಂದ? ಭೋಗ ಉಪಭೋಗದ ಹೇತುವಿನಿಂದರೆ, ಉದ್ಯಮದಿಂದ ಅಲ್ಲ. ಹೇತು ಇದ್ದ ನಂತರ ಉದ್ಯಮ ಮಾಡೋದ್ರಲ್ಲ ಜೀವ. ನಮಗೆ ಯಾರನ್ನಾದರೂ ಭೇಟಿ ಮಾಡುವ ಹೇತು ಇದ್ದ ನಂತರ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರಯತ್ನ, ವ್ಯವಸ್ಥೆ ನಡೆಯೋದು. ಹಾಗಾದ್ರೆ ಬರೀ ಹೇತುವಿನಿಂದ ಏನಾಯಿತು? ನಿಶ್ಚಿತವಾಗಿ ಹಿಂಸೆ ಆಗ್ತಿದೆ. ಯಾವುದರ ಹಿಂಸೆ ಆಗ್ತಿದೆ? ಅರೆ, ಭಾವಹಿಂಸೆ ಆಗುವುದರ ಜೊತೆಯಾಗಿ ಆ ಹೇತು ಅನುಸಾರ ಉದ್ಯಮ ಮಾಡುವುದರಿಂದ ಪಂಚಸ್ಥಾವರಗಳ ಹಿಂಸೆ. ಜಿನಾಗಮದೊಳಗೆ ಹಿಂಸೆ ಅಂದಿರೋದ ಈ ಓಡಾಡುವಂಥ, ಕಣ್ಣಿಗೆ ಕಾಣುವಂಥ ತ್ರಸಜೀವಗಳಿಗೆ ಬಾಧೆ ಮಾಡುವುದನ್ನು ಹಿಂಸೆ ಅನ್ನಲಿಲ್ಲ. ಜಿನಾಗಮದೊಳಗೆ ಅನ್ನಲಿಲ್ಲ. ಯಾಕೆ ಅಂತಂದ್ರೆ ಸೈದ್ಧಾಂತಿಕವಾಗಿ ಕಾರಣ ಇದೆ. ಯಾಕೆ ಅಂತಂದ್ರೆ ಸೈದ್ಧಾಂತಿಕವಾಗಿ ಕಾರಣ ಏನ ಅಂತಂದ್ರೆ ಬಹಳ ಅದ್ಭುತ. ಸೈದ್ಧಾಂತಿಕ ಕಾರಣ ಬೇರೆ, ನ್ಯಾಯದಿಂದ ಅಳವಡಿಸುವಂತಹ ಕಾರಣ ಬೇರೆ. ಸೈದ್ಧಾಂತಿಕ ಕಾರಣ ಏನಿದೆಪ್ಪ ಅಂತಂದ್ರೆ ಜೀವ ರೂಪಿ, ಇಂದ್ರಿಯ ಜ್ಞಾನದಿಂದ ತಿಳಿದು ಬರುವಂಥ ಅಲ್ಲ. ಹಾಗಾದ್ರೆ ಆ ತ್ರಸ ಶರೀರ ಇಂದ್ರಿಯ ಗೋಚರ ಇದೆ, ತಿಳಿತಾರೆ. ಅಲ್ಲಿ ಆ ಜೀವದ ಹಿಂಸೆ ಮಾಡಬೇಡ ಅಂಥೇಳಿ ಯಾವ ಜೈನನಿಗೂ ಹೇಳಬೇಕಾದಂಥ ಪ್ರಮೇಯ ಬರಲಿಲ್ಲರಿ. ಹಾಗಾದ್ರೆ ಯಾವುದನ್ನು ಹಿಂಸೆ ಅಂದರು? ಪಂಚಸ್ಥಾವರ ಜೀವಗಳಂತ ಹಿಂಸೆ. ಧರ್ಮ ಸಾಮಾನ್ಯ ಇಲ್ಲ, ಚರಣಾನುಯೋಗ ಸಾಮಾನ್ಯ ಇಲ್ಲ. ಚರಣಾನುಯೋಗ ಅಲ್ಲ, ಯಾವುದು ಜೈನಾಚಾರ ಇದೆಯಲ್ಲ ಸಾಮಾನ್ಯ, ದೇಹಕ್ಕೆ ಸಂಬಂಧಿಸಿದ. ರಾತ್ರಿ ಭೋಜನ ತ್ಯಾಗ, ಕಂದುಮೂಲ ತ್ಯಾಗ, ಅಭಕ್ಷ ಭಕ್ಷಣದ ತ್ಯಾಗ, ಅದರ ಚಾರಿತ್ರದ ಶ್ರೇಣಿಯೊಳಗೆ ಬರುವುದಿಲ್ಲ ಪ್ರಭು, ಬರುವುದಿಲ್ಲ. ನಾವು ಏನನ್ನೋ ಮಾಡಿ ಏನನ್ನೋ ತಿಳ್ಕೊಂಡ ನಮ್ಮ ವರ್ತಮಾನ ಜ್ಞಾನದ ಘಾತ ಮಾಡ್ಕೊಳ್ತಾ ಇದ್ದೇವೆ. ಜೈನರಿಗೆ ಏನು ಹೇಳಲಿಲ್ಲ? ಆ ತ್ರಸ ಓಡಾಡುವ, ಕಣ್ಣಿಗೆ ಕಾಣುವಂಥ, ಹಾರಾಡುವ, ಇರುವಂಥ ಜೀವಗಳಿಗೆ ಬಾಧೆ ಮಾಡಬೇಡ ಅಂಥೇಳಿ ಜೈನ ದರ್ಶನ ಹೇಳುವುದು. ಜೈನ ದರ್ಶನ ಹೇಳ್ತಿದೆ ಪಂಚಸ್ಥಾವರ. ಬಾದರ ಮತ್ತು ಸೂಕ್ಷ್ಮ ಅಂಥೇಳಿ ಅದಾವಲ್ಲ, ಅವುಗಳನ್ನು ತಿಳ್ಕೊಳ್ಳೋದು ಕಠಿಣ ಇದೆ. ರವಿವಾರನ ಇದೆ, ನಿವೃತ್ತಿಯ ದಿವಸನೇ ಇದೆ. ನಿವೃತ್ತಿ ಭಾವದೊಳಗೆ ತಗೊಂಡ ಸೂಕ್ಷ್ಮವಾದಂಥ ಯಾವುದು ವಾಸ್ತವಿಕ ಇದೆಯೋ,
ಯಾವುದು ಆತ್ಮನಿಗೆ ಲಾಭದಾಯಕ ಇದೆಯೋ, ಆತ್ಮಂದೇ ಇದೆಯೋ ಆ ಧರ್ಮವನ್ನು ತಿಳ್ಕೊಳ್ಳುವಂಥ ದಿವಸ ಇದೆ. ಶರೀರದ ಮೂಲಕ, ವಚನದ ಮೂಲಕ ತಿಳಿಸಿಕೊಟ್ಟ ನಂತರ ಬಾಹ್ಯ ಪದಾರ್ಥಗಳ ಗ್ರಹಣ ತ್ಯಾಗಕ್ಕೆ ಚಾರಿತ್ರ ಅಂತ ಹೇಳುವುದಿಲ್ರಿ. ಚಾರಿತ್ರ ಇಲ್ಲಿ ಹೇತು ಹೇಳಿದರ ಯಾರ್ದ? ದೇಶವ್ರತಿ ಶ್ರಾವಕ. ಉತ್ಥಾನಿಕೆ ಏನು ಕೊಟ್ಟರು? ಉಪವಾಸದಲ್ಲಿ ವಿಶೇಷವಾಗಿ ಅಹಿಂಸೆಯ ಪುಷ್ಟಿಯಾಗುತ್ತದೆ. ಯಾರಲ್ಲಿ ಅಹಿಂಸೆನೇ ಇಲ್ಲ ಅವರಿಗೆ ದೇಶವ್ರತಾದಿಗಳ ಅನ್ವಯಿಸುವುದಿಲ್ಲ. ಯಾರ ಜೀವನದೊಳಗ ನಿಜ ಶುದ್ಧಾತ್ಮನ ಅನುಭೂತಿ ರೂಪದ ನಿರಾಕುಲ ಶಾಂತಿಯ ಸಂವೇದನ ರೂಪದ ಅಹಿಂಸೆ ಪ್ರಗಟಾಗಿದೆಯೋ, ಅಹಿಂಸೆ ಯಾವುದ? ನಿಜ ಶುದ್ಧಾತ್ಮನ ಸಂವೇದನ ಏನಿದೆಯೋ, ಅತೀಂದ್ರಿಯ ನಿರಾಕುಲ ಶಾಂತಿ ಆತ್ಮನ ಅಸಂಖ್ಯ ಅರೂಪಿ ಪ್ರದೇಶಗಳಲ್ಲಿ ಯಾವ ಶಾಂತಿಯ ಸಂವೇದನ ಆಗ್ತಿದೆ ಅಲ್ಲ, ಅದು ಅಹಿಂಸೆ. ರಾಗದ ಸಂವೇದನ ಏನಿದೆ ಅದು ಹಿಂಸೆ ಇದೆ, ಪಾಪ ಇದೆ. ಏನು ಪಾಪ? ನಿಜಾತ್ಮನನ್ನು ಸಾಯಿಸಿರುವ, ದುಃಖಕ್ಕೀಡು ಮಾಡಿರುವಂತಹ ಪಾಪ. ಅದಕ್ಕೆ ಪಂಚಸ್ಥಾವರದ ಮಾತು ಯಾರಿಗೆ ತಿಳಿಯೋದ? ದೇಶವ್ರತಿಗೆ ತಿಳಿಯೋದು. ಇದರಲ್ಲಿ ನ್ಯಾಯದಿಂದ ಶುದ್ಧ ಆಗುವಂಥ ಮಾತೇನ? ಸಿದ್ಧಾಂತದ ಮಾತು ಹೇಳಿತು. ಏನು ಹೇಳಿತು? ಜೀವ ಅರೂಪಿ ಅದನ್ನು ಇಂದ್ರಿಯ ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಸ್ಥೂಲ ಜೀವದ ಹಿಂಸೆಯನ್ನ ಹಿಂಸೆ ಅಂತ ಹೇಳಿ ಇದು ಸಿದ್ಧಾಂತದ ಮಾತು. ಇನ್ನು ನ್ಯಾಯದಿಂದ ತಿಳ್ಕೊಳ್ಬೇಕಾದಂಥದ್ದು ಏನ ಅಂತಂದ್ರೆ ಅಸಂಖ್ಯ ಜೀವಗಳ ಅಲ್ಲಿ ಅದ. ಎಲ್ಲಿ? ಸ್ಥಾವರ ಕಾಯದೊಳಗ ವಿಚಾರ ಮಾಡ್ರಿ. ಷಟ್ಕಾಯ ಜೀವದ ಹಿಂಸೆ ಅಂದರು. ಷಟ್ಕಾಯದೊಳಗ ಪಂಚಸ್ಥಾವರ. ಒಂದು ತ್ರಸಾರ್ಥಾತ್ ನಿಜಾತ್ಮ ಅಂದ್ರನ ತನ್ನ ಅಹಿಂಸೆಯೇ. ಯಾವನಲ್ಲೇ ನಿಜವಾದ ಅಹಿಂಸೆ ಪ್ರಕಟ ಆಗಿದೆಯೋ, ಇನ್ನೊಂದು ಸಲ ಆತ್ಮನ ಅರೂಪಿ ಅಸಂಖ್ಯ ಪ್ರದೇಶದೊಳಗ ನಿರಾಕುಲ ಶಾಂತಿಯ ಸಂವೇದನ ಆಗೋದಿದೆ ಅಹಿಂಸಾ ಇದೆ. ಇಂಥ ಅಹಿಂಸಾ ಧರ್ಮ ಯಾರಲ್ಲೇ ಪ್ರಕಟ ಆಗಿದೆಯೋ ಅವರಿಗೆ ಬಾಧಾಕಾರಕ ಇದೆ. ಏನ? ಭೋಗ ಉಪಭೋಗದ ಭಾವ. ಭೋಗ ಉಪಭೋಗದ ಭಾವ ಬಹಳ ಸೂಕ್ಷ್ಮಕ್ಕೆ ಹೋಗಬೇಕು. ಆದರೆ ಹೋಗೋದು ಅನುಕೂಲ ಅಥವಾ ಇಲ್ಲ ಅನ್ನೋದು ನನಗೆ ತಿಳಿತಾ ಇಲ್ಲ. ಭೋಗ ಉಪಭೋಗ ವ್ಯಾಖ್ಯೆ ಏನಿದೆ? ಒಂದು ಸಲ ಯಾವುದು ಭೋಗದೊಳಗೆ ಬರ್ತಿದೆಯೋ ಅದು ಭೋಗ ಇದೆ, ಮತ್ತೆ ಮತ್ತೆ ಯಾವುದು ಭೋಗದೊಳಗೆ ಬರ್ತಿದೆಯೋ ಅದು ಭೋಗ ಇದೆ. ಹೇಳ್ತೇನೆ, ವಿಷಯ ನನ್ನಲ್ಲೇ ಉಳಿದ ನಂತರ ನನಗೆ ನಿಜವಾಗಿ ಹಿಂಸೆ ಆಗ್ತಿದೆ. ಅಪಾರ್ಥ ಆಗಬಹುದೇನ ಅನ್ನುವಂಥ ಭಯ ಜನಶಾಸನದೊಳಗೆ ಇಟ್ಕೊಳ್ಳೋದು ಅವಶ್ಯಕ ಇಲ್ರಿ. ಒಂದು ವೇಳೆ ಯಾವನೋ ಜೀವ ತನ್ನ ಅಪಾತ್ರತೆಯ ಕಾರಣದಿಂದ ಅಪಾರ್ಥ ಮಾಡಿಕೊಂಡ್ರ ಅದರದ ಹೊಣೆ ಜಿನವಾಣಿಗೆ ಬರುವುದಿಲ್ಲ, ಅದರದ ದೋಷ.
ಮತ್ತೆ ಮತ್ತೆ ಯಾವುದು ಭೋಗದೊಳಗೆ ಬರ್ತಿದೆಯೋ ಅದು ಉಪಭೋಗ ಇದೆ. ಜಿನೇಂದ್ರ ಪ್ರಭುವಿನ ದರ್ಶನ ಏನಿದೆ, ಅಲ್ಲೇನ ಆನಂದದ ಅನುಭವ ಆಗ್ತಿದೆಯಲ್ಲ, ಅದೇನಿದೆ ರೀ, ಅದು ಭೋಗ ಭಾವಿದೆ. ಮತ್ತ ಭೂಯಾತ್ ಪುನರ್ದರ್ಶನಂ, ಭೂಯಾತ್ ಪುನರ್ದರ್ಶನಂ. ಇದೇನಿದೆ, ಇದ ಅಂತರಂಗದ ವೀತರಾಗತೆಯ ಅನುಭವದಿಂದ ಹೊರಬರತಂಥ ಮಾತಿದೆ. ಆ ಬಾಹ್ಯ ಭಗವಂತನಿಗೆ ಸಂಬಂಧಿಸಿದ್ದ ಅದ ಅಲ್ಲ. ಸಾಕ್ಷಿ ರೀ, ಅರೆ ಸಾಕ್ಷಿ. ಆ ಸರ್ವಜ್ಞ ಪ್ರಭುವನ್ನ ಸಾಕ್ಷಿಯಾಗಿಟ್ಕೊಂಡ ಯಾವ ಜೀವ ತನ್ನ ಕಲ್ಯಾಣದ ಮಾರ್ಗದೊಳಗ ಮುಂದುವರಿಯುವಂಥ ಭಾವನೆ ಭಾವಿಸ್ತಾನೋ ಅವನೇ ನಿಜವಾಗಿ ಧರ್ಮಾತ್ಮ. ಅದುವೇ ನಿಜವಾಗಿ ಸಾಕ್ಷಿ ರೂಪದಿಂದ ಇಟ್ಕೊಳ್ಳಿಕ್ಕೆ ಯೋಗ್ಯ ವಸ್ತು. ಅಜ್ಞಾನಿಗಳ ಸಾಕ್ಷಿಯಾಗಿ ಏನು ಮಾಡೋದಿದೆ? ಅಜ್ಞಾನಿ ತನ್ನ ಅಜ್ಞಾನದ ಎಷ್ಟು ಇದೆಯಲ್ಲ ಅಳತೆ ಕೋಲ, ಆ ಅಳತೆ ಕೋಲಿನಿಂದ ಧರ್ಮಾತ್ಮರನ್ನ ಅಳತೆ ಮಾಡ್ತಾನೆ. ಅದು ಬೇಕಿಲ್ಲ, ಅವನಿಗೆ ಬೇಕಿಲ್ಲ, ನಮಗೆ ಬೇಕು. ಹೌದೇನ್ರಿ? ನಮಗೆ ಎಲ್ಲಿಯವರೆಗೆ ಬೇಕು ಅಲ್ಲಿಯವರೆಗೆ ನಾವು ಧರ್ಮದಿಂದ ದೂರ. ಜನರ ಕಡೆಗೆ ನೋಡುವ ಅವಶ್ಯಕತೆ ಇರುವುದಿಲ್ಲ, ಜಿನರ ಕಡೆಗೆ ನೋಡೋದು ಬೇಕ್ರಿ. ನನ್ನಲ್ಲಿ ಯಾವ ದೋಷ ಗುಣಗಳದ್ದ ಹೀನಾಧಿಕತೆ ಇದೆಯೋ ಅದನ್ನು ಸಾಮ್ಯ ಮಾಡುವ ಸಲುವಾಗಿ, ಅರ್ಥಾತ್ ದೋಷವನ್ನು ತೆಗೆದು ಹಾಕೋದ, ಗುಣಗಳ ವೃದ್ಧಿ ಮಾಡೋದ, ಗುಣದ ಪುಂಜ ಆಗೋದ, ಗುಣ ನಿಲಯ ಆಗೋದ, ಇದರ ಸಲುವಾಗಿ ಜಿನರ ವಚನ, ಜಿನರ ಮಾರ್ಗ, ಜಿನರ ರೂಪ ನಮಗೆ ಸಾಕ್ಷಿ ಬೇಕು ಅಂಥೇಳಿ. ಅರೆ ಎಷ್ಟು ಪವಿತ್ರ ಪರಂಪರೆ ಇದೆ. ಪ್ರಮೇಯತ್ವ ಗುಣ ಹೇಳುವೆಳೆದೊಳಗೆ ಏನು ಹೇಳಿದರು? ಪ್ರತಿಯೊಂದು ದ್ರವ್ಯ ಒಂದಲ್ಲ ಒಂದು ಜ್ಞಾನದ ಜ್ಞೇಯ ಆಗ್ತಿದೆ. ಹೀಗೆ ಹೇಳಿದ ನಂತರ ಅಲ್ಲಿ ಸ್ಪಷ್ಟೀಕರಣ ನೀಡುವೆಳೆದೊಳಗೆ ಏನು ಹೇಳಿದ್ರು? ನೀನು ಗುಪ್ತವಾಗಿ ಮಾಡುವಂಥ ಪಾಪ ಅಥವಾ ಮಲಿನ ಭಾವ ಆ ಕೇವಲ ಭಗವಂತರ ಜ್ಞಾನದ ಜ್ಞೇಯ ಆಗ್ತಿದೆ. ಹೀಗೆ ಹೇಳಿದ ನಂತರ ಇನ್ನೇನು ಶೇಷ ಉಳಿತರೆ? ಏನು ಉಳಿತಾರೆ? ಶೇಷ ಏನು ಉಳಿತು? ಅರ್ಥಾತ್ ನಮಗ ಪ್ರವ್ಯಕ್ತ ಜನರ ಕಡೆಗೆ, ಅವರ ರೀತಿ ನೀತಿಯ ಕಡೆಗೆ ನೋಡಬೇಕಾದಂಥ ಅವಶ್ಯಕತೆ ಇಲ್ಲ. ಅವರ ಕಾರಣದಿಂದ ನಮ್ಮ ಮಾರ್ಗದೊಳಗ ವ್ಯತ್ಯಯ ತಂದುಕೊಳ್ಳೋದಂತೂ ಸರ್ವಥಾ ಯೋಗ್ಯ ಅಲ್ಲ. ಜಿನರನ್ನ ದೃಷ್ಟಿಯೊಳಗ ಧಾರಣ ಮಾಡ, ಅವರು ಏನನ್ನ ನೋಡ್ತಾ ಇದ್ದಾರೆ, ಏನನ್ನ ಹೇಳ್ತಾ ಇದ್ದಾರೆ, ಏನನ್ನ ಮಾಡ್ತಾ ಇದ್ದಾರೆ. ದೃಷ್ಟಿಯೊಳಗ ಜಿನರ ರೂಪ, ಜ್ಞಾನದೊಳಗ ಜಿನರ ವಚನ ಮತ್ತು ಆಚರಣೆಯೊಳಗ ಅದೇನು ಸ್ಥಿರ ಮುದ್ರೆ ಇದೆಯೋ ಅದುವೇ ಬೇಕು. ಇಲ್ಲಿ ಪಂಚಮಗುಣ ಸ್ಥಾನಕ್ಕೆ ಹೋಗಿದ್ದಾನೆ, 2 ಕಷಾಯ ಚೌಕಡಿ ಹೊರಟು ಹೋಗಿದ್ದಾವೆ. ಆ ಜೀವದಲ್ಲೇ ಭೋಗ ಉಪಭೋಗ ಏನಿರೋ ಸಾಧ್ಯ ಇದೆ? ಹೇಳ್ರಿ, ಏನಿರೋ ಸಾಧ್ಯ ಇದೆ? ಇವು ನಮ್ಮಂಥ ತುಚ್ಛ ಇಂಥ ಭೋಗ ಉಪಭೋಗ ಇರ್ತಾವ್ರಿ. ಬಟ್ಟೆ ಆಭರಣ, ಊಟ ತಿಂಡಿ ಇರ್ತಾವೇನ? ಕೇಳಬೇಕು. ಏನು ಕೇಳಬೇಕು? ಜಿನವಚನವನ್ನು ಕೇಳಬೇಕು, ತತ್ವ ಚರ್ಚೆ ಮಾಡಿ, ಜಿನೇಂದ್ರ ಪ್ರಭುವಿನ ದರ್ಶನ ಮಾಡಿ, ಆ ನಿರ್ವಾಣ ಕ್ಷೇತ್ರಕ್ಕೆ ಹೋಗ್ಬೇಕ. ಅಲ್ಲಿ ಇಂಥ ಭಾವನೆ ಮಾಡಬೇಕು. ಇಲ್ಲಿ ಎಲ್ಲ ಏನಿದೆ ರೀ? ಏನಿದೆ? ಪರಾಶ್ರಿತ ಬುದ್ಧಿ ಇದೆ ಅಥವಾ ಇಲ್ಲ? ಮತ್ತು ಇವೆಲ್ಲ ಇಂದ್ರಿಯ ಜ್ಞಾನಕ್ಕನ ಹಿತ ನೀಡುವಂಥವದವಲ್ಲ, ಮುದ ನೀಡುವಂಥವದವ. ಆ ಕಾರ್ಯದ ಮಾಧ್ಯಮದಿಂದ
ಅವ ನಿಜ ಕಾರ್ಯದೊಳಗೆ ಹೊರಟು ಹೋಗ್ತಾನೆ ಅನ್ನೋದು ಪೂರ್ಣ ಸತ್ಯ ಇದೆ. ಇದ್ರೂ ಕೂಡ ನಿರಾಲಂಬಿಯಾಗಿ ಹೋಗ್ಬೇಕು ತನ್ನಲ್ಲೇ ತಾನು. ಅವಲಂಬನೆ ಬೇಕಿಲ್ಲ ಅವನಿಗೆ. ಅವಲಂಬನೆ, ಹಸ್ತಾವಲಂಬನೆ ಯಾವಾಗ ಮಿಥ್ಯಾತ್ವದಿಂದ ಮೇಲೆ ಬರುವೆ, ಮುಂದಿಲ್ರಿ. ಇಲ್ಲ ಅರ್ಥಾತ್ ಇರ್ತಿದೆ ಆದ್ರೆ ಅವನ ಭಾವದೊಳಗೆ ಅದು ಮುಖ್ಯ. ಇರ್ತಿದೆ ಅರ್ಥಾತ್ ಅವನಿಗೆ ಅದು ಯಾವಾಗ ಬಿಟ್ಟು ಹೋದೀತೋ ಅನ್ನೋದರದ್ದೇ ನಿರಂತರ ಏನಿದೆ ಪುರುಷಾರ್ಥ ತಿಳಿತಾ ಇದೆ ಅಂದುಕೊಳ್ತೇನೆ. ದೇವ ದರ್ಶನ ಮಾಡ್ತಾನೆ, ಸ್ವಾಧ್ಯಾಯ ಮಾಡ್ತಾನೆ, ಚಿಂತನ ಮಂಥನ ಮಾಡ್ತಾನೆ, ಯಾವ ಯಾವ ಭಾಷ್ಯದ ಕ್ರಿಯೆಗಳಿದಾವೆ ಅವುಗಳನ್ನೆಲ್ಲ ಮಾಡ್ತಾನೆ. ಅದರ ನಂತರ ಯಾವ ಶುದ್ಧ ಸ್ವರೂಪದ ಸಂಸ್ಪರ್ಶ ಮಾಡ್ತಾನಲ್ಲ, ಅಲ್ಲಿ ಅವನಿಗೆ ಅನ್ನಿಸ್ತಿದೆ ಇದೇನಿದೆ ಕೆಳಗಿಂದ ಇದ ತ್ಯಾಗ ಹೇಗೆ ಇದೆ. ಭೋಗ ಉಪಭೋಗ, ಮಂದಿರಕ್ಕೆ ಹೋಗುವ ಭಾವದಿಂದ ಭಾವಹಿಂಸೆನೂ ಆಯಿತು, ದ್ರವ್ಯಹಿಂಸೆನೂ ಆಯಿತು ಅಂಥೇಳಿ ನಾನು ಮನುಷ್ಯಗೆ ಬಂದ ಹಾಗೆ ಹೇಳುವ ಸಲುವಾಗಿ ಇಲ್ಲಿ ಕೂತಿಲ್ರಿ. ಅಂಥೇಳಿನ ದೇವದರ್ಶನವೇ ಗೌರಣ್ಣವರು ಉಪಭೋಗ ಅಂಥೇಳಿ ಹೇಳಿರುವುದಕ್ಕೆ ಕಾರಣ ಇಷ್ಟ ಇದೆ. ಅವನ ಮುಂದಿನ ಭೂಮಿಕಾ ಯಾವುದು ಮುನಿದಶ ಬರ್ತಿದೆಯಲ್ಲ, ಅಲ್ಲಿ ದೇವದರ್ಶನ ಅನಿವಾರ್ಯ ಇಲ್ಲ. ಇದೆ ಅಂದರೆ ಮುನಿರಾಜರಿಗೆ ಇಲ್ಲ. ಕಾರಣ ಕೊಡ್ಬೇಕ್ರಿ, ಏನು ಹೇಳ್ತಿದೆ ಅದಕ್ಕೆ ಅಂಥೇಳಿ. ಹೂವಂತೂ ಮುಗ್ಧ ಜೀವರುಗಳ ಅನ್ನವರನ್ನರಿ. ಆದರೆ ಅದಕ್ಕೆ ಕಾರಣ ಕೊಡದಿದ್ರೆ ನಾನು ಜಿನವಾಣಿಗೆ ಅಪ್ರಾಮಾಣಿಕ ಸಿದ್ಧ ಆಗ್ತೇನೆ. ನಾನು ದೇವದರ್ಶನದ ಭಾವವೇ ಅವನಿಗೆ ಉಪಭೋಗ ಇದೆ. ಅಂಥೇಳಿನ ಆ ಭೂಮಿಕೆಯನ್ನು ಬಿಟ್ಟು ಅವನ ಮೇಲೆ ಹೋದ ಅಂತಂದ್ರೆ ಉಪಭೋಗದ ಹೇತು ಹಿಂಸೆ ಆಗೋದಿಲ್ಲ. ಜಿನೇಂದ್ರ ಭಗವಂತರ ದರ್ಶನ ಮುಖ್ಯ ಅಥವಾ ಜಿನೇಂದ್ರ ಭಗವಂತರ ದರ್ಶನದಿಂದ ಆಗಬೇಕಾದಂಥ ಕಾರ್ಯ ಮುಖ್ಯ. ನಮಗೆ ಬರೀ ದರ್ಶನ ಅಂಥೇಳಿ ನಮಗೆ ಜಿನಾಗಮದ ವಚನಗಳು ತಿಳಿಯುವುದಿಲ್ಲ. ಅಜ್ಞಾನಿಯೋ ಕೇಳಿಯೇ ಧರ್ಮ ಗ್ರಂಥ ಬರೆಯಲು ಆಗುವುದಿಲ್ಲ ಅಂಥೇಳಿ ಅಪ್ಪಾಜಿ ಹೇಳ್ತಾರೆ. ಮೋಕ್ಷ ಮಾರ್ಗ ಪ್ರಕಾಶಕದ ತೋಡರಮಲ್ಲರ ಅಭಿಪ್ರಾಯವನ್ನು ಅಜ್ಞಾನಿಗಳ ಸಲುವಾಗಿ ಗ್ರಂಥಗಳನ್ನು ಬರೆಯಲೇ ಇಲ್ಲ. ಯಾಕೆಂತಂದ್ರೆ ಅವನಿಗೆ ತಿಳಿಯೋದಿಲ್ಲ. ಅದಕ್ಕೆ ಪ್ರಾರಂಭದೊಳಗೆ ಹೇಳಿತು, ಅವರ ಲೋಕ ಬೇರೆ. ಯಾರ್ದ? ಸರ್ವಜ್ಞ ಭಗವಂತರದ ಮತ್ತು ವೀತರಾಗಿ ಸಂತರ್ದ ಲೋಕ ಬೇರೆ. ಅವ್ರ ವಚನದ ಧಾಟಿ ಬೇರೆ, ಅವರ ಶಬ್ದಗಳ ಬೇರೆ. ಲೋಕದೊಳಗೆ ದ್ರವ್ಯ ಶಬ್ದದ ಅರ್ಥ ಮತ್ತು ಅವರು ಹೇಳುವಂಥ ದ್ರವ್ಯ ಶಬ್ದದ ಅರ್ಥದೊಳಗ ಸಾಮ್ಯತೆ ಯಾವಾಗ ಆಗೋದ್ರೆ, ಲೋಕದೊಳಗ ಪರ್ಯಾಯ ಶಬ್ದದ ಅರ್ಥ ಮತ್ತು ವೀತರಾಗಿ ಸಂತರುಗಳ ಅದೇನು ಲೋಕ ಇದೆ, ಅಲೌಕಿಕ ಲೋಕ, ಅಲ್ಲಿ ಪರ್ಯಾಯ ಶಬ್ದದ ಅರ್ಥ. ಲೋಕದೊಳಗೆ ಪರ್ಯಾಯ ಯಾವುದಕ್ಕಂತಾರೆ? ಲೋಕದೊಳಗೆ ದ್ರವ್ಯ ಯಾವುದಕ್ಕಂತಾರೆ? ಇದಕ್ಕೆ ಬದಲಾಗಿ ಇನ್ನೇನಾದರೂ ಇದೆಯಲ್ಲ ಅನ್ನೋದಕ್ಕೆ ಪರ್ಯಾಯ ಮಾರ್ಗ. ದ್ರವ್ಯ ಯಾವುದಕ್ಕಂತಾರು? ಧನಕ್ಕೆ ದ್ರವ್ಯ ಅಂತಾರೆ. ಅದಕ್ಕೆ ಅವರ ಭಾಷೆ ಬೇರೆ, ಅವರ ರೀತಿ ಬೇರೆ, ಅವ್ರದ್ದು ಇರುವಿಕೆ ಬೇರೆ. ಈ ಲೌಕಿಕ ಜನರಿಗೆ ಅಥವಾ ಲೌಕಿಕ ಜನರು ಅಂತಂದ್ರೆ ಬೇರೆ ಏನಿಲ್ಲ, ಆತ್ಮಾನುಭೂತಿಯಿಂದ ಬಾಹ್ಯ. ಆತ್ಮಾನುಭೂತಿಯಿಂದ ಬಾಹ್ಯರ ಯಾರದಾರೋ ಅವರು ನಾವೆಲ್ಲ ಲೌಕಿಕ. ಚೈತನ್ಯ ಲೋಕದೊಳಗೆ ಯಾರು ವಿಹರಿಸ್ತಾ ಇದ್ದಾರೋ ದೃಷ್ಟಿಯೊಳಗೆ ಚೈತನ್ಯ ಪ್ರಭು, ಜ್ಞಾನ ಚೈತನ್ಯ ಪ್ರಭುವಿನ ಅನುಸಾರ ನಡೆದಿರ್ತದೆ.
ಅವರದ ರುಚಿ, ಅವರದ ಪ್ರಯತ್ನ, ಅವರದ ಭೋಗ, ಅವರದ ಎಲ್ಲವೂ ಚಿತ್ಲೋಕ ಇದೆ, ಚೈತನ್ಯ ಗ್ರಹ ಇದೆ. ಹಾಗಾದ್ರೆ ಆ ಚೈತನ್ಯ ಗ್ರಹದಿಂದ ಅಪರಿಚಿತ ಇರುವಂಥ ಈ ಜೀವನಿಗೆ ಅವರು ಮಾತಾಡೋ ಮಾತಾಡ್ತೇಳಿ ಬೇರೆ ಭಾಷೆ ಇದ್ದ ಹಾಗೆ. ನಾವು ಕಂಠಸ್ಥಂತೂ ಮಾಡಿದೆವು. ಯಾವುದನ್ನು ದ್ರವ್ಯವೆಂದು ಹೇಳುತ್ತಾರೆ? ಗುಣಗಳ ಸಮೂಹವನ್ನು ದ್ರವ್ಯವೆಂದು ಹೇಳುತ್ತಾರೆ. ಗುಣ ಅಂದ್ರೆ ಏನು? ಅವರಂತೂ ಪದ್ಧತಿಯ ಅನುಸಾರ ಕ್ರಮದಿಂದ ತಿಳಿಸಿಕೊಡ್ತಾ ಹೋದರು. ನಾವು ಅದರ ವ್ಯಾಖ್ಯೆಗಳನ್ನು ಕಂಠಗತ ಮಾಡಿಕೊಳ್ತಾ ಹೋದೆವು. ಆದರೆ ನಮಗೆ ದ್ರವ್ಯ ಅಂದರೆ ಏನು ಗೊತ್ತಾಗಲಿಲ್ಲ, ಗುಣ ಅಂದರೆ ಏನು ಗೊತ್ತಾಗಲಿಲ್ಲ, ಪರ್ಯಾಯ ಅಂದರೆ ಏನು ಗೊತ್ತಾಗಲಿಲ್ಲ. ಅರೆ ಯಾಕೆ ಗೊತ್ತಿಲ್ಲ? ಗುಣಗಳ ವಿಕಾಸವನ್ನು ಪರ್ಯಾಯವೆಂದು ಹೇಳುತ್ತಾರೆ, ಗುಣಗಳ ಸಮೂಹವನ್ನು ದ್ರವ್ಯವೆಂದು ಹೇಳುತ್ತಾರೆ. ದ್ರವ್ಯದ ಎಲ್ಲ ಭಾಗದಲ್ಲಿ ಎಲ್ಲ ಅವಸ್ಥೆಗಳಲ್ಲಿ ಇರುವುದನ್ನು ಗುಣ ಎಂದು ಹೇಳುತ್ತಾರೆ. ಆಯ್ತೇನ್ರಿ? ನಮಗೆ ದ್ರವ್ಯದ ಪರಿಚಯ ಆಯ್ತೇನ? ನಮಗೆ ಗುಣದ ಪರಿಚಯ ಆಯ್ತೇನ? ನಮಗೆ ಪರ್ಯಾಯದ ಪರಿಚಯ. ಅರೆ ದ್ರವ್ಯದ ಪರಿಚಯದಿಂದ ಜೀವನಿಗೆ ನಿಜ ದ್ರವ್ಯದ ಅನುರಾಗ, ಆಸಕ್ತಿ, ಅಭಿಪ್ರಾಯದೊಳಗೆ ನಿಜ ದ್ರವ್ಯ ಮುಖ್ಯ ಆಗ್ತದೆ. ಗುಣದ ಪರಿಚಯದಿಂದ ಜೀವನಿಗೆ ರಾಗದ್ವೇಷಗಳ ಗೌನಾಗಿ ಹೋಗ್ತವೆ, ಕಷಾಯ ಭಾವಗಳ ಗೌನಾಗಿ. ಮಿಥ್ಯಾತ್ವ ದಶೆಯೊಳಗಿನ ಮಾತು ಹೇಳ್ತಾ ಇದ್ದೇನೆ. ದ್ರವ್ಯದ ಪರಿಚಯದಿಂದ ಜೀವನಿಗೆ ಸ್ವದ್ರವ್ಯದ ಅಭಿರುಚಿ ಉತ್ಪನ್ನ ಆಗ್ತಿದೆ. ಗುಣದ ಪರಿಚಯದಿಂದ ಜೀವನಿಗೆ ರಾಗದ್ವೇಷಗಳ ಅಭಾವ ಕಮ್ಮಿ ಆಗ್ತವೆ, ಗೌಣ ಆಗ್ತವೆ. ಪರ್ಯಾಯದ ಪರಿಚಯದಿಂದ ಜೀವನಿಗೆ ಯಾವುದ ವಿಕಾರಯುಕ್ತ ಇದೆಯೋ ಅದರಿಂದ ಭಯ ಉತ್ಪನ್ನ ಆಗ್ತಿದೆ. ತಿಳಿತಂದ್ರೆ ಯಾವುದು ವಿಕಾರ ರೂಪ ಇದೆಯೋ ಅದರಿಂದ ಹಿಂದೆ ಸರಿಲಿಕ್ಕೆ, ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಮಿಥ್ಯಾತ್ವ ಅವಸ್ಥೆಯೊಳಗೆ. ಕ್ಷಯೋಕ್ಷಮ ಜ್ಞಾನದೊಳಗ ದ್ರವ್ಯಗುಣ ಪರ್ಯಾಯದ ಒಂದು ವೇಳೆ ಕ್ಷಯೋಕ್ಷಮ ಜ್ಞಾನದ ಅನುಸಾರ ಪರಿಚಯ ಆಯಿತು ಅಂತಂದ್ರೆ ಇಷ್ಟು ಕಾರ್ಯ ಆಗ್ತಿದೆ. ಇನ್ನು ಜೀವದ್ರವ್ಯದ ಪರಿಚಯ ಆಗೋದಂತಂದ್ರೆ ಏನಿದೆ? ಪ್ರತ್ಯಕ್ಷ ಜ್ಞಾನದೊಳಗ ಜೀವದ್ರವ್ಯ ಬಂದು ಬಿಡೋದ್ರೆ. ಹಿಂದೆ ಹೇಳಿದ್ದಿತ್ತು, ಪರ್ಯಾಯ ದ್ರವ್ಯದೊಳಗೆ ಹೋಗುವುದಿಲ್ಲ, ಆದ್ರೆ ದ್ರವ್ಯ ಸ್ವಭಾವ ಪರ್ಯಾಯದೊಳಗೆ ಪ್ರತಿಭಾಷಿತ ಆಗ್ತದೆ. ಅದ್ಭುತ ಮಾತು ಇದೆ. ಉತ್ಥಾನಿಕೆ ಹೇಳಿದ್ರು, ಉಪವಾಸದಿಂದ ಅಹಿಂಸಾ ವ್ರತ ಪುಷ್ಟ ಆಗ್ತಿದೆ, ಅಹಿಂಸಾ ಧರ್ಮ ಪುಷ್ಟ ಆಗ್ತಿದೆ. ಶ್ಲೋಕದೊಳಗೆ ಹೇಳಿದರು, ದೇಶವ್ರತಿ ಶ್ರಾವಕನಿಗೆ ಭೋಗ ಉಪಭೋಗದ ಹೇತುವಿನಿಂದ ಏನಾಗ್ತಿದೆ? ನಿಶ್ಚಯದಿಂದ ಹಿಂಸೆ. ಮತ್ತು ಅದರ ತ್ಯಾಗದಿಂದ ಏನಾಗ್ತಿದೆ? ನಿಶ್ಚಯದಿಂದ ಅಲ್ಲಿಲ್ಲ, ಲೇಷ ಮಾತ್ರನೂ ಹಿಂಸೆ ಆಗುವುದಿಲ್ಲ ಅಂದರು. ಏನಿದೆ ಶಬ್ದ ವಿಶೇಷತೆ? ಆ ಶಬ್ದದೊಳಗೆ ನಮ್ಮ ಬುದ್ಧಿಯೆಲ್ಲ ಏನಾಗ್ತಿದೆ ಅಂತಂದ್ರೆ, ಒಂದು ಪ್ರಕಾರ ಹೆಪ್ಪಗಟ್ಟಿ ನಿಲ್ಲುತ್ತಿದೆ ಅಂದರೆ ತನ್ನ ಚಂಚಲತೆಯನ್ನು ಬಿಟ್ಟ, ಒಂದು ಪ್ರಕಾರ ಹೇಳಿದರೆ ಈ ವಿಪರೀತತೆಯಿಂದ ವಿಮುಖ ಆಗುತ್ತಿದೆ ಅಂತ ಹೇಳಿ. ಏನು ಹೇಳಿದರು? ದೇಶವ್ರತಿ ಶ್ರಾವಕನಿಗೆ ಅದು ಬಿಟ್ಟರೆ ಮುಗೀತಾರೆ. ದೇಶವ್ರತಿ ಶ್ರಾವಕನಿಗೆ, ಜೀವನಿಗೆ ಭೋಗ ಉಪಭೋಗದ ಹೇತುವಿನಿಂದ ಹಿಂಸೆ ಆಗ್ತಿದೆ ಅಂತ ಹೇಳಿ ಹೇಳಲಿಲ್ಲ. ಅದಕ್ಕೆ ಮುಖ್ಯ ಶಬ್ದ ಏನ? ದೇಶವ್ರತಿ ಶ್ರಾವಕ. ಅದಕ್ಕಿಂತಲೂ ಬೆಲೆಯುಳ್ಳ ಶಬ್ದ ಯಾವುದು ಅಂತಂದ್ರೆ ನಿಶ್ಚಯದಿಂದ. ತಪ್ಪಿಸಿಕೊಳ್ಳೋ ಸಾಧ್ಯನೇ ಇಲ್ಲ. ಅವನು ಸಮಯಕ್ಕೆ ಮಾಡ್ತಾ ಇದ್ದಾನೆ, ಪ್ರೌಷಧ ಮಾಡ್ತಾ ಇದ್ದಾನೆ.
ದೇವ ಪೂಜೆ ಗುರುಪಾಸ್ತಿ ಸ್ವಾಧ್ಯಾಯ ಇವೆಲ್ಲ ಮಾಡ್ತಾ ಇದ್ದಾನೆ. ಷಟ್ಕರ್ಮಾಣಿ ದಿನೇ ದಿನೇ ದೇವ ಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮಸ್ತವಃ ದಾನಂ ಚ ಇತಿ ಗೃಹಸ್ಥಾನಾಂ ಷಟ್ಕರ್ಮಾಣಿ ದಿನೇ ದಿನೇ. ಆಚಾರ್ಯ ಭಗವಂತರ ಶಬ್ದ ಎಷ್ಟು ಮಧುರ. ಎಷ್ಟು ದಿನ ಮಾಡ್ತಾ ಇದ್ದಾನೆ. ದಿನ ಅಂದ್ರೆ 24 ಗಂಟೆಯೊಳಗೊಮ್ಮೆ ಅಲ್ಲ, ನಿರಂತರ ಇದೆ ಭಾವದೊಳಗೆ. ಅದರ ಪರಾವಲಂಬನೆ ಇದೆಯಲ್ಲ, ಅದ ಅವನಿಗೆ ಸಹನೆ ಆಗ್ತಾ ಇಲ್ಲ. 6 ಕ್ರಿಯೆ ಅಂತ ಹೇಳಿದ ಆ ಸಮ್ಯಕ್ ದೃಷ್ಟಿ ಮಹಾಪುರುಷ ಹೇಳಿದ ಏನ ಕ್ರಿಯಾರಿಲ್ಲ ಒಂದೇ ಇದೆ, ಅವಶ್ಯಕ ಕ್ರಿಯೆ 6 ಇಲ್ಲ ಒಂದೇ ಇದೆ. ಯಾವುದ? ದೇವ ಪೂಜೆ. ಮುನಿರಾಜರ ಷಟ್ಕ್ರಿಯೆಗಳಲ್ಲಿ ಹೇಳಿದ್ದಾರೆ. ಆ 6 ಕ್ರಿಯೆಗಳ ಮಾಧ್ಯಮದಿಂದ ಮುನಿಯದ ಕ್ರಿಯೆ ಒಂದೇ ಇದೆ. ಏನ? ಶುದ್ಧೋಪಯೋಗ ರೂಪದಿಂದ ಪರಿಣಮನ ಮಾಡೋದು, ಅದು ಒಂದೇ ಕ್ರಿಯೆ ಇದೆ. 1ನೇ ಸ್ತುತಿ ಮೊದಲಾದ 6 ಕ್ರಿಯೆಗಳ ಮುನಿ ಜೀವನದೊಳಗ ಇಲ್ಲ. ಇದಾವಂತ ನಿನಗೆ ಕಂಡ್ರನು ಒಳಗಿರೋದು ಅದು ಒಂದೇ. 4ನೇ ಗುಣಸ್ಥಾನದ ಅದು ಒಂದೇ. ನೀ ಅದನ್ನೆಲ್ಲ ಮಾಡ್ಕೋತ ಕೂತರ ಅದು ಮುನಿ ಧರ್ಮ ಅಂತ ಹೇಳಿ ತಿಳಿದ್ರೆ ಅದು ನಿನಗೆ ಯೋಗ್ಯ ಅಲ್ಲ, ಅದರಿಂದ ನಿನಗೆ ಲಾಭ ಆಗುವುದಿಲ್ಲ. ಅದನ್ನೆಲ್ಲ ಯಾವ ಮಾಡ್ತಾ ಇದನ್ನಲ್ಲ, ಅದನ್ನ ನೋಡಿ ಇದು ಮುನಿ ಧರ್ಮ ಅಂತ ಹೇಳಿ ನೀ ತಿಳಿದಿ ಅಂತಂದ್ರ ಅಲ್ಲ. ಯಾವುದನ್ನ? ಆ 6 ಕ್ರಿಯೆಗಳನ್ನ 28 ಮೂಲ ಗುಣಗಳನ್ನ ಅದಂತಧೋವನ ಲವಣದಿಂದ ಹಲ್ಲುಜ್ಜುವುದ, ನೋಡಿದರೆ ಮಾಡಿದರೇನಿಲ್ಲ ಅನುಮೋದನೆ. ಲವಣದಿಂದ ಬೆರಳಿನಿಂದ ಕೂಡ ಹಲ್ಲುಜ್ಜುವುದನ್ನು ಹೇಳಿಲ್ಲ. ನಾವು ಆಗಮವನ್ನು ಕಣ್ಣು ಬಿಟ್ಟು ನೋಡುವುದಿಲ್ಲಲ್ಲ. ಆಹಾರ ಆದ ನಂತರ ಕಡ್ಡಿ, ಆಹಾರ ಆದ ನಂತರ ಲವಣ. ಅರೆ ನಿಮ್ಮ ಹಾಗೆ ಮಾಡ್ಲಿಕ್ಕೆ ಹಚ್ತಾ ಇದ್ದೀರಿ ನೀವು ಅವರಿಗೆ. ಅವರು ಮಾಡ್ತಾರೋ ಬಿಡ್ತಾರೋ ಅವರ ಅಶಕ್ತತೆ, ಅವರ ದುರ್ಬಲತೆ ಅಳತೆ ಮಾಡುವ ಯೋಗ್ಯತೆ ನಮ್ಮಲ್ಲೇ ಇಲ್ಲ. ಆದರೆ ನಾವು ನಮ್ಮ ಹಾಗೆ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ ಅವರನ್ನ. मागे एकदा आम्ही म्हटलं होतं जय जया केव्हा म्हणायचं? हा वीतरागता केव्हा नष्ट होते तेव्हा म्हणायचं. हाल हाकू वेळेदೊಳಗೆ ವೀತರಾಗ ಭಗವಂತನ ವೀತರಾಗತಿಗೆ ಯಾವಾಗ ಬಾಧೆ ಬಂತಲ್ಲ ಆವಾಗ ಜೈ ಜಯ ಅಂತ. ನಾವು ಮಂದಿರ ಸ್ಥಾಪನೆ ಮಾಡಿದೆವು, ನಾವು ಮಂದಿರ ನಿರ್ಮಾಣ ಮಾಡಿದೆವು, ಜಿನಬಿಂಬದ ಸ್ಥಾಪನೆ ಮಾಡಿದೆವು, ನಾವು ಜನರನ್ನ ನಮ್ಮ ಹಾಗೆ ಮಾಡಿದೆವು. ನಮ್ಮ ಕಾರ್ಯಕ್ಕೆ ಜಯ ಸಿಕ್ಕಿತು. ಇದು ನಮ್ಮ ಜೀವನದೊಳಗೆ ಇತ್ತು, ಇದೆ, ಮುಂದುವರಿಯಲು ಬಹುದಾಗಿದೆ. ಇಲ್ಲಿ ಹೇಳುವ ಮಾತ ಏನ? 28 ಮೂಲ ಗುಣದೊಳಗ 7 ಅದವಲ್ಲವ, ಅದರೊಳಗಿದೆ ಅದಂತ ಧೋವನ, ಅಸ್ನಾನ, ನಿಂತುಕೊಂಡ ಆಹಾರ, ಪಾಣಿಪಾತ್ರದೊಳಗ ಆಹಾರ, ದಿವಸದೊಳಗೆ ಒಂದೇ ಬಾರಿ ಆಹಾರ, ಭೂಮಿ ಶಯನ. ಅರೆ ಇವು ಅತ್ಯಂತ ಸ್ಥೂಲದವಲ್ಲ, ಪಂಚಮಹಾವ್ರತದ ಒಳಗಿನ ಪರಿಣಾಮಕ್ಕೆ ಸಂಬಂಧಿಸಿದ್ದು ಅದು. ಇವು 7 ಅದವಲ್ಲ ಕ್ರಿಯೆ. ಪದ್ಮನಂದಿ ಆಚಾರ್ಯ ದೇವ್ ಪದ್ಮನಂದಿ ಪಂಚವಿಂಶತಿಯೊಳಗೆ ಹೇಳಿದ ಮಾತು
ಎಲ್ಲಿಯವರೆಗೆ ಮುನಿಯಲ್ಲೇ ಶ್ರಾವಕನ ಮನೆಯವರೆಗೆ ಗಮನ ಮಾಡುವ ಸಾಮರ್ಥ್ಯ ಕಾಲುಗಳಲ್ಲಿ ಇಲ್ಲ, ಕಂಪನರಹಿತ ಬೊಗಸೆ ಮಾಡುವಂಥ ಯೋಗ್ಯತೆ ಕೈಗಳಲ್ಲಿ ಇಲ್ಲ, ಅಥವಾ ಇದೆ ಅಲ್ಲಿಯವರೆಗೆ ಆಹಾರ ಇದೆ. ಯಾವಾಗ ಇಲ್ಲ ಆವಾಗ ಆಹಾರ ಇಲ್ಲ. ಆಹಾರದ ಶುದ್ಧಿ ಎಲ್ಲಿಯವರೆಗೆ ನೋಡ್ಲಿಕ್ಕಾಗೋದಿಲ್ಲ, ಈರ್ಯಾಪತ ಶುದ್ಧಿಯನ್ನ ಸಾಧಿಸಲಿಕ್ಕಾಗೋದಿಲ್ಲ, ಅಲ್ಲಿಯವರೆಗೆ ಮುನಿ ಆ ಶರೀರದ ಜೊತೆಗೆ ಇರ್ತಾರೆ. ಕಣ್ಣು ಕಾಣುವುದಿಲ್ಲ, ನಾಲ್ಕು ಮೊಳ ಭೂಮಿಯನ್ನು ನಿರೂಪಿಸುತ್ತಾ ಹೋಗೋದು. ಆವಾಗ ಸಲ್ಲೇಖನ ಕೇಳಿ ಬರುವ ಮಾತಿಲ್ಲ, ಕೇಳೋದೇನಿದೆ ಅವ್ರಿಗೆ, ಅವರು ಒಳಗಿಂದ ಕೇಳ್ತಾ ಇದ್ದಾರೆ. ಅವೇನು ಹೇಳ್ತಾ ಇದ್ದಾನಲ್ಲ ಒಳಗವ ಬಾದ್ಶಾಹ, ಚೈತನ್ಯ ಬಾದ್ಶಾಹ, ಅವನ ಮಾತನ್ನ, ಅವನ ನುಡಿಮುತ್ತುಗಳನ್ನ, ಅವನ ರೀತಿಯನ್ನ ಕೇಳ್ತಾ ಇದ್ದಾರೆ, ಆಲಿಸ್ತಾ ಇದ್ದಾರೆ. ಇನ್ನೊಬ್ಬರಿಂದ ಹೊರಗಿಂದ ಏನು ಕೇಳಬೇಕಾಗಿಲ್ಲ, ಆದರೆ ನೋಡಬೇಕಾಗಿದೆ. ಹಿಂಸೆ ಎಲ್ಲಿದೆ? ಹಿಂಸೆ ಎರಡರೊಳಗಿದೆ. ಭಾವಹಿಂಸೆ ಅಷ್ಟೇ ಪ್ರಾಧಾನ್ಯತೆ ದ್ರವ್ಯ ಹಿಂಸೆಗೆ ಜನಾಗಮದೊಳಗೆ ಇದೆ. ಸಿಡಿಲು ಹೊಡೆಯುವಂಥ ಮಾಡ್ತಾರೆ. ಏನ? ಭಾವಹಿಂಸೆಯಷ್ಟೇ ಪ್ರಾಧಾನ್ಯತೆ ದ್ರವ್ಯ ಹಿಂಸೆಗೆ ಜನಾಗಮದೊಳಗೆ ಇದೆ. ಆದರೆ ದ್ರವ್ಯ ಹಿಂಸೆಯನ್ನು ಬಿಟ್ಟುಕೊಟ್ಟ ಮಾತ್ರಕ್ಕ ಅವನನ್ನು ಅಹಿಂಸಕ ಅನ್ನೋದು ಇದು ಜೈನ ದರ್ಶನ ಅಲ್ಲ. ಮತ್ತು ಭಾವಹಿಂಸೆಯ ತ್ಯಾಗದ ನಂತರ ಕೂಡ ದ್ರವ್ಯ ಹಿಂಸೆಯನ್ನು ಪೂರ್ಣ ರೂಪದಿಂದ ಬಿಡಲಿಕ್ಕೆ ಆಗುವುದಿಲ್ಲ. ಆದ್ರ ಭಾವಹಿಂಸೆಯೊಳಗ, ಭಾವಹಿಂಸೆಯ ಅಭಾವದೊಳಗ ಆ ದ್ರವ್ಯ ಹಿಂಸೆ ಏನಿದೆ, ಆ ದ್ರವ್ಯ ಹಿಂಸೆ ಯಾವುದು ಇಂದ್ರಿಯ ಜ್ಞಾನದಿಂದ ಅಗೋಚರ ಇದೆ, ಪ್ರಯತ್ನಕ್ಕೆ ಮೀರಿದ್ದ ಇದೆ, ಅದರಿಂದ ಅವರಿಗೆ ಬಂಧ ಆಗೋದಿಲ್ಲ. ಇವೆಲ್ಲ ಹೇಗಿದಾವ ಹಾಗೆ ತಿಳಿಯಬೇಕು. ಒಂದರಿಂದ ಇನ್ನೊಂದರೊಳಗೆ ಶಿಥಿಲತೆ ಬರ್ತಕ್ಕಂಥಲ್ಲ ಅಂಥೇಳಿನ ಚರಣಾನುಯೋಗ, ಅಶಿಧಾರ, ತೀಕ್ಷ್ಣವಾದಂಥ ಖಡ್ಗದ ಮೇಲೆ ನಡೆದುಕೊಂಡು ಹೋದಾಗಿದೆ. ವ್ರತ ಯಾರಂದ್ರೆ ಅವರು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿನ ಬಾಲ್ಯ ವ್ರತ ಅಂದ್ರೆ ಅವಕ್ಕೆಲ್ಲ ಎಂಥವ ಆಗಮದಲ್ಲಿ ಹೇಳಿರುವ ಪ್ರಕಾರ. ಆದ್ರೆ ಭಾವಹಿಂಸೆ ನಡೆದಿರುವ ವೇಳೆಯದೊಳಗ ಅವೇನು ಜಿನಾಗಮದಲ್ಲಿ ಹೇಳಿದ್ದಾರೆ ಅದೇ ಪ್ರಕಾರದ ದ್ರವ್ಯಹಿಂಸೆ, ಅಸತ್ಯ ಮೊದಲಾದವುಗಳದ್ದು ತ್ಯಾಗ ಆದ ನಂತರ ಕೂಡ ಅವನಿಗೆ ಬಾಲವ್ರತಿ ಅಂತಾರೆ, ನಟಶ್ರಮಣ ಅಂತಾರೆ. ಯಾರಂದ್ರೆ ಸ್ವಯಂ ಯಾರ ಶ್ರಮಣದೊಳಗೆ ಅದರೋ, ಶ್ರಮಣ ಅದರೋ ಅಂತ ಕಲಿಕಾಲ ಸರ್ವಜ್ಞ ನಟಶ್ರಮಣ. ಒಳಗಡೆ ಭಾವಹಿಂಸೆ ನಿಂತು ಹೋಗಿಲ್ಲ, ಹೊರಗಡೆ ನಟನೆ ಮಾಡ್ತಾ ಇದ್ದಾನೆ, ಅಭಿನಯ ಮಾಡ್ತಾ ಇದ್ದಾನೆ. ಅದಕ್ಕೆ ಈ ಶಬ್ದಗಳೆಲ್ಲ ಎಂಥವಿದವು, ಎಂಥ ತೀಕ್ಷ್ಣ ಬೈಗಳದವು, ಇದು ನಮಗೆ ತಿಳಿಯುವುದಿಲ್ಲ. ಲೋಕದೊಳಗೆ ಅಂಥ ಬೈಗಳು ಯಾರೂ ಬೈಯೋ ಸಾಧ್ಯ ಅಂಥೇಳಿ ಅವು ನಮಗೆ ತಿಳಿಯುವುದಿಲ್ಲ. ಆ ಲೋಕದೊಳಗೆ ಯಾರು ಹೊರಟಿದ್ದಾರೋ ಅವರಿಗೆ ಅವೆಲ್ಲ ತಿಳಿತಾವೆ. ಅವರು ಅದರಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ, ಅದರಿಂದ ಬಿಡುಗಡೆ ಹೊಂದುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಇವು ಮನೆಯಲ್ಲಿ ಇದ್ದಾನೆ, ಆದರೆ ಇವನಿಗೆ ಅನ್ನಿಸ್ತಾ ಇದೆ, ಇವನಿಗೆ ಗೊತ್ತು ಇದೆ ಏನ ಅಹಿಂಸೆಯ ಪೋಷಣೆ ಆಗಬೇಕಾದ್ರೆ ಉಪವಾಸ. ಇಲ್ಲಿ ಉಪವಾಸ ಅಂದರೆ ಇಲ್ಲಿಯವರೆಗೆ ಯಾವ ಉಪವಾಸದ ರೀತಿಯನ್ನು ಹೇಳಿದ್ರಲ್ಲ ಅದಲ್ಲ. ಉತ್ತಾನಿಕೆ ಇದು ಕೊಟ್ಟ ಶ್ಲೋಕದೊಳಗೆ ಭೋಗ ಉಪಭೋಗದಿಂದ ಹೇತುವಿನಿಂದ ಏನಾಗ್ತಿದೆ ಅಂದರೂ ನಿಶ್ಚಿತವಾಗಿ ಹಿಂಸೆ, ನಿಶ್ಚಯದಿಂದ ಹಿಂಸೆ.
ಹಾಗಾದರೆ ಈ ಉಪವಾಸ, ಈ ಉತ್ಥಾನಿಕೆ ಯಾವ ಟೀಕಾಕಾರರು ಬರೆದರಲ್ಲ, ಆ ಉತ್ಥಾನಿಕೆಯೊಳಗೂ ಇರುವಂಥ ಉಪವಾಸ ಶಬ್ದದ ಅರ್ಥ ಏನ? ಆತ್ಮನಲ್ಲೇ ಇರೋದು, ಆತ್ಮನ ಹತ್ತಿರ ಇರೋದು, ಆತ್ಮನಲ್ಲೇ ಇರೋದು, ಆತ್ಮನ ಹತ್ತಿರ ಇರೋದು. ಮುನಿರಾಜರ ಜೀವನದೊಳಗ ಒಂದು ಶುದ್ಧೋಪಯೋಗ ಇರ್ತಿದೆ, ಇಲ್ಲ ಅಂತಂದ್ರೆ ಒಂದು ಶುದ್ಧೋಪಯೋಗದ ಉದ್ಯಮ ಇರ್ತಿದೆ. ಉಳಿದದ್ದೇನೂ ಇರುವುದಿಲ್ಲ, ಏನೂ ಇರುವುದಿಲ್ಲ. ಉಪದೇಶ ಮಾಡ್ತಾರೇನಿಲ್ಲ, ಅವರ ಗ್ರಂಥ ರಚನೆ ಮಾಡ್ತಾರೇನಿಲ್ಲ, ಗ್ರಂಥಗಳಿಗೆ ವಿಸ್ತೃತವಾದಂಥ ಟೀಕೆ ವ್ಯಾಖ್ಯೆಗಳನ್ನು ಬರೀತಾರೇನಿಲ್ಲ. ನೀವು ಹೊರಗೆ ನೋಡ್ತಾ ಇದ್ದೀಯಪ್ಪ, ಅದು ಭಿನ್ನ ದ್ರವ್ಯದ ಕಾರ್ಯ ಇದೆ, ಅದು ಭಿನ್ನ ದ್ರವ್ಯದ ಕಾರ್ಯ. ಈಗ ಶರೀರ ಕೂತಿದೆ, ಆತ್ಮ ಕೂತಿದನ್ರಿ ಇಲ್ಲಿ. ಶರೀರ ಕೂತಿದೆ, ಆತ್ಮ ಕೂತಿದನ್ರಿ. ಕೂತಿರೋದು ಶರೀರ, ಈ ಶಾಸ್ತ್ರ ಕೇಳಿ ಕೂತಿದಾರ. ಆದ್ರೆ ಆತ್ಮನಿಗೆ ಆ ಶಬ್ದದ ಅನುಸಾರ ಆತ್ಮನ ಮಹಿಮೆ, ಗುಣದೋಷಗಳ ವಿಭಾಗಪೂರ್ವಕ ದೋಷದಿಂದ ನಿವೃತ್ತಿಯಾಗುವಂಥ ಭಾವ ಇತ್ತು ಅಂತಂದ್ರೆ ಅವನು ಕೂತಿದ್ದಾನ್ರಿ ಶಾಸ್ತ್ರ ಸ್ವಾಧ್ಯಾಯ. ಕಾರಣದ ವಿಷಯ ಏನಿದೆ ಅದು ಪಾಪದ ಕಾರಣ ಇದೆ, ಪಾಪ ಬಂದ ಇನ್ನು ತಿಳಿತೀರಿ ಅಂತೆ ನಾನು. ಕರ್ಣದ ವಿಷಯ ಏನಿದೆ, ಶ್ರವಣೇಂದ್ರಿಯದ ವಿಷಯ ಏನಿದೆ, ವಿಷಯದೊಳಗ ಬಂಧದ ಕಾರಣ ಬೇರೆ ಮತ್ತು ಮೋಕ್ಷದ ಕಾರಣ ಬೇರೆ, ಹೀಗದಾವೆ. ಹೋಗಲಿ, ಬಂಧದ ಕಾರಣ ಮೋಕ್ಷದ ಕಾರಣ ಇಲ್ಲ ಅಂಥೇಳಿ ತಿಳ್ಕೊಳ್ಳೋಣ. ಆದ್ರೆ ಪುಣ್ಯ ಬಂಧದ ಕಾರಣ ಮತ್ತು ಪಾಪ ಬಂಧದ ಕಾರಣ ಈಗ ಹೇಗಿದೆ ಆಗಮ ತೆಗೆದು ನೋಡೋದ್ರೆ ನನ್ನ ಮಾತಲ್ಲ. ವಿಷಯದೊಳಗ 5 ಇಂದ್ರಿಯದ ವಿಷಯಗಳಲ್ಲಿ ಕೆಲವು ವಿಷಯಗಳ ಪುಣ್ಯ ಬಂಧದ ಕಾರಣ ಇದಾವೆ, ಕೆಲವು ವಿಷಯಗಳ ಪಾಪ ಬಂಧದ ಕಾರಣ ಇದಾವೆ. ಹೀಗಿದೆಯನ? ನಾವಂತೂ ಪುಣ್ಯ ಪಾಪವನ್ನು ಕೂಡ ಮೀರಿ ಧರ್ಮ ಮತ್ತು ಸಂಸಾರದ ಕಾರಣದೊಳಗೆ ಅವುಗಳ ವಿಭಾಜನೆ ಮಾಡಿದ್ದೇವೆ. ರುಚಿ ಇದೇನಿಲ್ರಿ ನಮ್ಗ ಪ್ರಾಸುಕ ಆಹಾರದೊಳಗ. ಪುಣ್ಯ ಬಂಧದ ಕಾರಣ ಇಲ್ಲ, ಧರ್ಮದ ಕಾರಣ ರೀ ಪ್ರಾಸುಕ ಆಹಾರ. ಇಚ್ಛೆ ಇದೇನಿಲ್ರಿ, ಸರಿ ಇದೆ, ಪಾಪ ಇದೆ. ಅದ ಧರ್ಮ ಅಥವಾ ಸಂಸಾರದ ವಿಭಾಗ ಅಲ್ಲಿ ಇಲ್ಲ, ಅದು ಪಾಪ ಅಂಥೇಳಿನ ಮುನಿರಾಜರ ಚಕ್ರವರ್ತಿಯ ಮನೆಯಲ್ಲಿ ಆಹಾರ ಮಾಡಿದ್ರೂ ಕೂಡ ಅವರಿಗೇನು ಭೇದ ಗೊತ್ತಾಗುತ್ತೆ. ಯಾವನೋ ಸಾಮಾನ್ಯ ಮನುಷ್ಯ ಏನ ಗಂಜಿ ಅಂಬಲಿ ಬೇಸಿಗೆ ದಿವಸದಾಗ ಮಾಡಿದಾನೆ, ಅವು ತನಗೆ ಬೇಕಂತ. ಅರೆ ಮುನಿರಾಜರ ಆಹಾರದ ಬಗ್ಗೆ ಹೇಳ್ತಾ ಹೋದ್ರ ಆಂತರ್ಯದೊಳಗ ಕಣಗಳೆಲ್ಲ ಆಕಾಶ ಆತ್ಮನ ರೂಪಿ ಪ್ರದೇಶಗಳೆಲ್ಲ ಅರಳ್ತಾ ಹೋಗ್ತಾವ್ರೆ, ಅರಳ್ತಾ ಹೋಗ್ತಾವ. ಬಾಹ್ಯದಲ್ಲಿ ಕ್ರಮ ಹೇಳಿದ್ರಲ್ಲ, ಭ್ರಾಮರಿ ವೃತ್ತಿ, ಗೋಚರಿ ವೃತ್ತಿ ಏನಿದೆ. ಅದಕ್ಕೆ ಹೇಳ್ತು ನಮ್ಮ ಜಿನಾಗಮದಲ್ಲಿ ಜೀವದ ಕಲ್ಯಾಣಕ್ಕೋಸ್ಕರ ಯಾವ ಶಬ್ದಗಳು ಬಂದಿದ್ದಾವೆಯೋ ಅವು ಮಹಾನ್ ಸುಂದರ ಇದ್ದಾವೆ, ಮಧುರ ಇದ್ದಾವೆ, ರಸಭರಿತ ಇದ್ದಾವೆ. ಅವುಗಳಲ್ಲಿ ರಸ ಭೇದ ಗೊತ್ತಾಗುವುದಿಲ್ಲ. ಇವ ಅಂಬಲಿ ಹಾಕಿದ, ಲವಣ ಇರಲಿಲ್ಲ, ರಾಗಿ ಅಂಬಲಿ ತನಗ ಮಾಡ್ಕೊಂಡಿದ್ದ, ಅಥವಾ ತನಗೇನೋ ರೋಗ ಅಥವಾ ರುಚಿಸುವುದಿಲ್ಲ ಅಂತೇಳಿ ಲವಣ ರಹಿತ ಮಾಡಿದ್ದ. ತನಗೇನು ಮಾಡಿದನು ಅದರೊಳಗಿಂದನ
ಅತಿಥಿ ಮುನಿರಾಜರು ಬಂದ ನಂತರ ಅದರೊಳಗಿಂದನ ನೋಡ್ತಾರೆ ಮುನಿರಾಜರ, ಅದಕ್ಕೆ ಕಣ್ಣು ಬೇಕು ಅಂತ ಹೇಳಿ ಹೇಳಿತು. ಇದೇ ಒಂದು ಪಾತ್ರೆಯೊಳಗೆ ಇಷ್ಟ ಅಂಬುಲಿ, ಅದನ್ನೆಲ್ಲ ಕುಡ್ಕೊಂಡು ಹೋಗುದಿಲ್ರಿ ಅವರ. ಅವನಿಗೂ ಇರ್ಲಂತೂ ವಿಚಾರ ಮಾಡ್ತಾರೆ. ಸ್ವಾಭಾವಿಕವಾಗಿ ಅಂಥದ್ದೇ ವೃತ್ತಿ ಇದೆ ರೀ, ಕೃತ್ರಿಮತೆ ಇಲ್ಲ. ಒಂದಿಷ್ಟು ರೀ, ಒಂದಿಷ್ಟು ತಗೊಂತಾರೆ, ಹೊರಟು ಹೋಗ್ತಾರೆ. ಮಾರನೇ ದಿವಸ ಚಕ್ರವರ್ತಿಯ ಮನೆಯಲ್ಲಿ ಆಹಾರ. ನಿನ್ನೆ ಆಹಾರಕ್ಕ ಇವತ್ತಿನ ಆಹಾರಕ್ಕ ಯಾವ ವ್ಯತ್ಯಾಸನೂ ಕಂಡವ. ಅವ್ರ ಜ್ಞಾನದೊಳಗನ ಬರುವುದಿಲ್ಲ. ಯಾಕೆ ಬರ್ತೈತ್ರಿ? ಪರಕ ಯಾರಿಗೆ ಬರ್ತಿದೆ, ಯಾರು ಪರದೊಳಗೆ ಆಸಕ್ತಿ ಇದ್ದಾರೋ ಏನೂ ಇಲ್ಲ. ಜ್ಞಾನದೊಳಗೆ ತಿಷ್ಠಂತಿ, ಜ್ಞಾನದೊಳಗೆ ಬರ್ತಾ ಇದೆ, ಬುದ್ಧಿಯೊಳಗೆ ಬರ್ತಾ ಇದೆ ಶುದ್ಧ ಆತ್ಮನ ಅತೀಂದ್ರಿಯ ಆನಂದದ ಸ್ವಾದ ಮಾಧುರ್ಯ. ಅದರ ಎದುರಿಗೆ ಇದರದೇನಿದೆ? ತುಚ್ಛ. ಅದಕ್ಕೆ ಹೇಳಿತು ಏನು ಹೇಳಿತು? ಇಷ್ಟ ಅಂಬಲಿ ಇದ್ರೆ ಅದನ್ನೆಲ್ಲ ಕುಡ್ಕೊಂಡು ಹೋಗುವುದಿಲ್ಲ ಅಂತೇಳಿ ಹೇಳ್ತಲ್ಲ. ಬುದ್ಧಿ ಅಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳಿ ಹೇಳೋದು ನಮ್ಮ ಅಜ್ಞಾನಿಗಳ ವಚನ ಇದೆ. ಸ್ವಾಭಾವಿಕವಾಗಿ ನಡೀತವ್ರಿ ಕ್ರಿಯೆ, ಕೃತ್ರಿಮತೆ ಇಲ್ಲ. ದೋಷ ನಿರ್ದೋಷವನ್ನು ನೋಡುವ ಸಲುವಾಗಿ ಯಾವ ಕಣ್ಣು ಇದೆಯೋ ಅದು ಪರಮ ನಿರ್ದೋಷತೆಯನ್ನ ದಾಂಟಿ ಹೊರಗೆ ಬಂದ ದೋಷ ನಿರ್ದೋಷವನ್ನು ನೋಡುವುದಿಲ್ಲ. ಯಾವುದೇ ನಿರ್ದೋಷ ಸ್ವಭಾವದ ದೃಷ್ಟಿ ಇದೆಯೋ ಆ ದೃಷ್ಟಿಯೊಳಗ ಇಲ್ಲಿ ದೋಷ ನಿರ್ದೋಷಗಳನ್ನ ಸಹಜ ಗ್ರಹಣ ಆಗ್ತಿದೆ. ನಿರ್ದೋಷವನ್ನ ಅವರು ಗ್ರಹಣ ಮಾಡುತ್ತಾರೆ, ದೋಷ ಅವರ ಸಮೀಪಕ್ಕೆ ಬರುವುದಿಲ್ಲ. ನೋಡಬೇಕಾದಂಥ ಪ್ರಶ್ನೆನೇ ಇಲ್ಲ. ಅದೆಲ್ಲ ಅಜ್ಞಾನಿಗಳ ಮಾತ್ರ. ನಮ್ಮದು 4 ತಿಂಗಳ ಕಾನನದೊಳಗ ಕುಂದಾದ್ರಿ ಬೆಟ್ಟದ ಮೇಲೆ 4 ತಿಂಗಳು ಮಳೆ ಸುರಿತಿದ್ರ ಕುಂದ ದೇವ ಅಲ್ಲಿ ಆಗಿದ್ರು. ಆಹಾರಕ್ಕೆ ಬರಬೇಕಾದ್ರೆ ಶಕ್ಕಾಯಿ ಜೀವ ತೃಣದ ಮೇಲೆ ಕಾಲು ಇಡ್ತಿದ್ರೇನು. ಅರೇ ಆ ಪವಿತ್ರಾತ್ಮನಿಗೆ ನಿರ್ದೋಷ ಪಾದ ಇರಲಿಕ್ಕೆ ಸ್ಥಾನ ಸ್ವಾಭಾವಿಕವಾಗಿ ನಿಸರ್ಗ ಕೊಡ್ತಿದೆ. ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಒಳಗೆ ನೀನು ಪರಿಶುದ್ಧ ಆದ ನಂತರ ಹೊರಗ ಅಶುದ್ಧತೆ ಹೊರಗಿಂದ ಬರ್ತಿದೆ, ಬಂದ್ರೆ ಏನು ಮಾಡೋದ ಅನ್ನೋ ಭಯ ಇಟ್ಕೊಳ್ಬೇಕಾಗಿಲ್ಲ. ಹೊರಗಿಂದ ಯಾವುದು ಅಶುದ್ಧಿ ಇದೆ? ಕಣ್ಣು ಮೂಲು ತಿಂತಾರೋ, ಜೈನ ಮನೆಗೆ ಆಹಾರ ಮಾಡ್ತಾರೋ? ಇಲ್ಲ. ಆ ಜೆಂಡ ಹಾಕಿರ್ತಾನವ, ಇದು ಜೈನರ ಮನೆ ನಿಮಗೆ ಗೊತ್ತಾಗ್ಬೇಕಲ್ಲ ಅಂಥೇಳಿ ನೀವು ಹಾಕೋತೀರಿ. ಜೈನರದಿದೆ ಅಂತ ಹೇಳಿ, ಅರೆ ಮನೆ ಇದೆ ಅಂದರೆ ಗೊತ್ತಾಗಲಿ. ಜೈನತ್ವ ಇಲ್ದಿದ್ರೆ ಹಾಕಿರ್ತಾನೆ. ಅರೆ ಒಂದು ಮಾತಿನೊಳಗೆ 1000 ಮಾತು ತಿಳ್ಕೊಳ್ಳುವ ಯೋಗ್ಯತಾ ಬೇಕು ಸುಧಾತಾಯಿ. ಅಲ್ಲಿ 10 ಬಾರಿ ಹೇಳಿದ್ರೂ ಸ್ವಲ್ಪ ತಿಳಿದು ಬರಬಾರ್ದು. ಎಲ್ಲಿ? ಈ ಸಂಸಾರ ಶರೀರ ಭೋಗದ ವಿಷಯದಲ್ಲಿ ಅನಾದಿ ಪರಿಚಿತ ಇದೆಯಲ್ಲ, ಚಿರಪರಿಚಿತ. ಅದ್ಯಾಕೆ ತಿಳಿದು? ಅರೇ ದೃಷ್ಟಿ ಪರಿವರ್ತನೆ ಆದ ನಂತರ, ಯಥಾರ್ಥ ಮಾರ್ಗ ಬಂದ ನಂತರ ಅದು ತಿಳಿದು ಬರುವುದಿಲ್ಲ. ಅಲ್ಲೇ ಇದ್ರೂ ಕಾಣುವುದಿಲ್ಲ, ಯಾರು ಬೈದರೂ ಗೊತ್ತಾಗೋದಿಲ್ಲ. ಅಂಥದ್ದು ನುಡಿದರೂ ಸಹ ನುಡಿಯುವುದಿಲ್ಲ, ನೋಡಿದರೂ ಸಹ ನೋಡುವುದಿಲ್ಲ. ಏನು ನೋಡುವುದಿಲ್ಲ? ಪರ್ಯಾಯ ರೂಪದಿಂದ ನೋಡುವುದಿಲ್ಲ. ಪರ್ಯಾಯ ನೋಡುವುದಿಲ್ಲ ಹೀಗಿಲ್ಲ, ಪರ್ಯಾಯ ನೋಡ್ತಾರೆ, ಅದರ ಪರ್ಯಾಯ ರೂಪದಿಂದ ನೋಡುವುದಿಲ್ಲ. ಶಬ್ದ ಓದಿದರೆ ಜ್ಞಾನ ಆಗುವುದಿಲ್ಲ ಶ್ರೇಣಿಕ. ನಮ್ಮಷ್ಟಕ್ಕೆ ನಾವು ತಿಳ್ಕೊಂಡ್ರೆ ಆಗುವುದಿಲ್ಲ ಭಾಯಿ. ನಮ್ಮಷ್ಟಕ್ಕೆ ನಾವೇ ತಿಳ್ಕೊಳ್ಳೋದಿದೆ. ಮೊನ್ನೆ ಹೇಳಿತ್ತಲ್ಲ, ಆಗಮದ ಆಲೋಕದೊಳಗ ವಸ್ತುವಿನ ನಿರ್ಣಯ ಮಾಡುವ ಸಲುವಾಗಿ ಪರಮ ಪ್ರಾಮಾಣಿಕತೆ ಬೇಕು. ಪ್ರಕಾಶ ಆಗಮದ್ದು ಬೇಕು. ಜ್ಞಾನದೊಳಗ ವಸ್ತುವನ್ನು ತಿಳ್ಕೊಳ್ಳುವಂಥ ಉದ್ದೇಶ ಬೇಕು ಮತ್ತು ಪ್ರಾಮಾಣಿಕತೆ ಬೇಕು. ಪಕ್ಷ ಒಂದಿತ್ತು ಅಂತಂದ್ರೆ ನಮ್ದು ಅಂದಾಜ ನಾವೆಲ್ಲ ಮನ್ಯಾಗ ಅಡಿಗೆ ಮಾಡೋದು, ವ್ಯಾಪಾರ, ಪ್ರೆಸೆಂಟ್ ಬೋಡಿ ಆಪ್ಷನ್ ಐತಿ.
ನಮ್ಮದು ಎಲ್ಲ ಹಂಗ ಆಗತೈತಿ. ಹೆಂಗಾಗತೈತಿ? ವಿಪರೀತತೆಯೊಳಗೆ ವಿಪರೀತ ಆಗ್ತಿದೆ ಅಂತ ಹೇಳಿ ಭೇದ ಮಾಡಿ ಅಂತ ತಿಳಿಯೋದಿದೆ. ವಿಪರೀತ ಅಂಗುಷ್ಟಂ ಮಿಗಿಲಾಗಿ ನೆತ್ತಿವರೆಗಂ ಇದೆ ನಮ್ದು. ಏನ? ವಿಪರೀತತೆ. ಅಮರತ್ನಾಕರ ಹೇಳಿದ ಅಂಗುಷ್ಟಂ ಮೊದಲಾಗಿ ನೆತ್ತಿವರೆಗಂ ಸುಜ್ಞಾನ. ಅವನು ಸುಜ್ಞಾನ ಸುದರ್ಶನಮಯಂ ಚಾರಿತ್ರ ತೇಜೋಮಯಂ. ಅವನು ಆತ್ಮನ ಮಾತು ಹೇಳಿದ. ನಮಗೆ ಶರೀರವೇ ಶರೀರ ಮುಖ್ಯ ಇದ್ದಲ್ಲೇ ನಾವು ಏನು ಮಾಡಿದ್ರೂ ವಿಪರೀತ. ಎಲ್ಲಿ ಆತ್ಮ ಶರೀರದಿಂದ ಭಿನ್ನಾಗಿ ಮಹಿಮಾವಂತಾಗಿ ಸುಖರೂಪನಾಗಿ ಅಲೌಕಿಕಂ ಅತ್ಯಂತ ಅಪೂರ್ವ ವಸ್ತುವಾಗಿ ಯಾವನ ದೃಷ್ಟಿಯೊಳಗೆ ಬಂದು ಬಿಟ್ಟಿದನೋ ಅವನ ಎಲ್ಲ ಕ್ರಿಯೆ ಯಥಾರ್ಥ ಆಗಿ ಆಗ್ತವೆ. ಇಡೀ ನಿಸರ್ಗ ಅವನಿಗೆ ಅನುಕೂಲ ಮಾಡಿಕೊಡ್ತಿದೆ. ಭಕ್ತಾಮರದೊಳಗೆ ಹೇಳಲಿಲ್ಲ, ಪ್ರಭು ನಿನ್ನ ಚರಣ ಕಮಲಗಳ ರಜದಿಂದ ಏನಾಗ್ತಿದೆ? ಏನಾಗ್ತಿದೆ? ಸಿಂಹದ ಮಾತ, ಆನೆಯ ಮಾತ, ಭಯಂಕರವಾದಂಥ ಯುದ್ಧೇ ದುರ್ಜಯ. ಏನು ಅಲ್ಲಿ ಅವನು ಜಯಿಸೋದು ಸಾಧ್ಯನೇ ಇಲ್ಲ. ಅಂಥ ಶತ್ರುವಿನ ಎದುರು ಕೂಡ ಜಿನೇಂದ್ರ ಪ್ರಭುವಿನ ಚರಣ ಕಮಲಗಳ ಯಾರ ಅಂತರಂಗದೊಳಗ ಭಕ್ತಿಗೆ ಪಾತ್ರ ಆಗಿ ಉಳಿದಿದ್ದಾವೆಯೋ ಶುದ್ಧಾತ್ಮ ಯಾವನಿಗೆ ಮುಖ್ಯ ಅದನ್ನು ಓದಬೇಕ್ರೆ. ಅವನಿಗೆ ಆ ಯುದ್ಧ ಏನು ಮಾಡುವುದಿಲ್ಲ, ಆನೆ ಏನು ಮಾಡುವುದಿಲ್ಲ, ಆ ಭಯಂಕರ ಸರ್ಪ ಏನೂ ಮಾಡುವುದಿಲ್ಲ, ಜಲೋದರ ರೋಗ ಏನೂ ಮಾಡುವುದಿಲ್ಲ. ಬರೀ ನಿಮ್ಮ ಚರಣ ಕಮಲಗಳ ರಜವನ್ನು ಅವನು ಮೈಗೆ ಅಂಟಿಸಿಕೊಂಡ. ಇದು ಶಬ್ದ ಇದೆ, ಶಬ್ದ ಇದೆ, ಭಕ್ತಿಯ ಭಾವದ ಮಾತು ಇದೆ. ಭಕ್ತಾಮರಂತೂ ಓದಿದೆವು, ಆದರೆ ಆ ಭಕ್ತಾಮರದ ಒಳಗಿರುವಂಥ ತಿರುಳನ್ನು ತಕ್ಕೊಳ್ಳುವಲ್ಲಿ ನಾವು ವಿಫಲ. ನಿಮ್ಮ ಚರಣ ಕಮಲಗಳ ರಜವನ್ನು ಅವನು ಒಂದು ವೇಳೆ ತನ್ನ ಹಣೆಗೆ ಮೈಗೆ ಅಂಟಿಸಿಕೊಂಡು, ಅಂದ್ರೆ ನಾವು ತಗೊಂಡು ಮತ್ತು ಮೈಗೆಲ್ಲ ಹಚ್ಕೊಳ್ತೇವಲ್ಲ, ಏನದ? ಗಂಧೋದಕ. ಇದು ಶಬ್ದದ ಮೇಲಿಂದ ಈ ಜೀವ ಏನೇನಾರ ಮಾಡ್ತಾ ಹೋಗ್ತಾನ್ರಿ. ರಜ ಅಂತಂದ್ರೆ ಧೂಳ. ಏನು ಧೂಳ? ಅರೆ ಯಾವುದನ್ನು ಅವರು ಧೂಳ ಅಂತ ಹೇಳಿ ಬಿಟ್ಟು ಹೋಗಿದಾರಲ್ಲ, ಅಂಥ ಭಕ್ತಿಯ ಭಾವದಿಂದ ಅವರನ್ನು ಸ್ಮರಿಸಿದ್ರೆ ಆದರೆ ಅವ ಕಾಮದೇವನ ಹಾಗೆ ಆಗ್ತಾನಂತೆ. ಯಾವ ಜೀವಿತಾಶ ಬಿಟ್ಟಿದ್ದಲ್ಲ, ಇನ್ನು ಜೀವಂತ ಇರೋ ಸಾಧ್ಯ ಇಲ್ಲ, ಇನ್ನು ಬಂತು ಮರಣ ಅಂಥೇಳಿ. ಜಲೋದರ ರೋಗ. ಸೊಂಟು ಬಾಗಿತ್ತಂತ ಅಷ್ಟು ನೀರು ತುಂಬಿತ್ತು ಹೊಟ್ಟೆಯೊಳಗೆ. ನಾವು ಭಗವಂತರ ನಾಮಸ್ಮರಣೆ ಮಾಡಿದ ಇದು ಶಬ್ದ, ಅದನ್ನೂ ಬಿಡಿಸಲ್ಲಿ ಸ್ವಾಮೀಜಿ ಹೇಳಿದ್ದಾರೆ. ಒಳಗಡೆ ಶುದ್ಧಾತ್ಮನ ಮಹಿಮೆ. ಅರೆ ಯಾವ ರೋಗ ಅವನನ್ನು ಸ್ಪರ್ಶ ಮಾಡಲಿಲ್ಲ. ರೋಗಗಳ ಆಗರವಿರುವಂಥ ಶರೀರದಿಂದ 3 ಕಾಲದಲ್ಲೂ ಅಸ್ಪೃಷ್ಟದನು. ಅಂಥ ಶುದ್ಧಾತ್ಮ ಯಾವನ ದೃಷ್ಟಿಯೊಳಗೆ ಬಂದಿದನೋ ಅವನಿಗೆ ಒಂದು ವೇಳೆ ತಮ್ಮ ಸ್ಮರಣೆ ಮಾಡುವುದರಿಂದ ಪೂರ್ವ ಪುಣ್ಯದ ಉದಯ ಬಂತು ಅಂತಂದ್ರೆ ಅವನು ಕಾಮದೇವನ ಹಾಗೆ ಆಗ್ತಾನೆ. ಇದೇ ವಿಶ್ವಾಸ ಇದೇ ಇರಲಿಲ್ಲ. ಆದ್ರೆ ಅದು ಆಗಿರೋ ವೇಳೆದೊಳಗೆ ಅದನ್ನು ಮಾಡೋ ಸಲುವಾಗಿ ಇಡುತ್ತೇವ್ರಿ ವಿಶ್ವಾಸ. ಹಾಗೇನಾದರೂ ಆಯಿತು ಅಂತಂದ್ರೆ ಮಾಡುವ ಸಲ. ಆದ್ರೆ ಆಗುವ ಮಾತಿಲ್ಲ, ಆದದ್ದನ ಇದೆ, ಇದರ ಸ್ವೀಕಾರ. ಸಮಯ ಭಾಳ ಗೀತಿರಲಿಲ್ಲ.